ಓಂ ಭೂರ್ಭುವಸ್ಸುವಃ. ಯಾರು ಒಂದು ನಿಮಿಷ ಯಾರು ಹೇಳ್ತೀನಿ ನೋಡಿ, ಗಿಲ್ಬಾರ್ದು ಫಸ್ಟ್. ಅದು ಉಗುರಲ್ಲಿ ಗಿಲ್ಬಾರ್ದು. ಉಗುರಲ್ಲಿ ಏನಕ್ಕೆ ಗಿಲ್ಬಾರ್ದು ಅಂದ್ರೆ ಇದು ನಂಜು, ಅದಕ್ಕೋಸ್ಕರ ಉಗುರಲ್ಲಿ ಯಾವತ್ತೂ ಗಿಲ್ಬಾರ್ದು. ಅದು ಕೊಟ್ರೆ ಏನಾಗುತ್ತೆ ದೇವ್ರಿಗೆ ವಿಷ ಆಗುತ್ತೆ. ಅದಕ್ಕೋಸ್ಕರ ಕೈಯಲ್ಲಿ ಗಿಲ್ಬಾರ್ದು. ಉತ್ತರಣೆಯಲ್ಲಿ ಅದು ಮುಂದ್ಗಡೆ ಮಾತ್ರ, ಹಿಂದ್ಗಡೆ ಗಿಲ್ಬಾರ್ದು. ಹಿಂದ್ಗಡೆಗೆ ಶೇಷ ಇಲ್ಲ ಅಂದ್ರೆ ನಾನು ಗಿಲ್ಬೇಕು. ಇವಾಗ ಯಾರು ಗಿಲ್ಬೇಡಿ, ನಾನು ಹೇಳ್ದ ಗಿಲ್ತಾ ಬರಬೇಕು. ಪ್ರೋಕ್ಷಣೆ ಮಾಡಿ. ಓಂ ಭೂರ್ಭುವಸ್ಸುವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಉತ್ತರಣೆ ಬಲಗೆ ಹಾಕೊಳ್ಳಿ ಎಲ್ಲರೂ. ಬಲಗೆ ನೀರು ಹಾಕೊಂಡು ಬಾಳೆನ್ ಸುತ್ತಲೂ ನೀರು ಬಿಡಬೇಕು. ನೋಡಿ, ಉತ್ತರಣೆ ಕೆಳಗಿಡಿ. ಹೂ ಗಣಪತಿ ಪೂಜೆ ಮಾಡಿ ಎರಡು ಕೈಯಲ್ಲಿ ಗಣಪತಿ ಸಮರ್ಪಣೆ ಮಾಡಬೇಕು. ಓಂ ಅಥ ಪ್ರಾಣಾಯ ಸ್ವಾಹ, ಅಪಾನಾಯ ಸ್ವಾಹ, ಧ್ಯಾನಾಯ ಸ್ವಾಹ, ಉದಾನಾಯ ಸ್ವಾಹ, ಸಮಾನಾಯ ಸ್ವಾಹ, ಪರಬ್ರಹ್ಮಣೇ ಸ್ವಾಹ. ಆವಾಹಿತ ಶ್ರೀಮತಾಭ್ಯೋ ನಮಃ. ಕದಲಿ ಫಲ ನೈವೇದ್ಯ ನಿವೇದಯಾಮಿ. ನಿವೇದನ ಮತ್ತೆ 4 ಉತ್ತರಣೆ ನೀರು ಬಿಡಿ ಎಲ್ಲರೂ ಅಡುಗೆ ಪಾತ್ರೆಯಲ್ಲಿ. ಹಸ್ತವಕ್ಷಾಲಯಾಮಿ, ಪಾದವಕ್ಷಾಲಯಾಮಿ, ಪುನರಾಚಮನೀಯ ಉತ್ತರಾಪೋಷಣ ಸಮರ್ಪಯಾಮಿ. ಇವಾಗ ತಾಂಬೂಲ ಇದೆಯಲ್ಲ, ತಾಂಬೂಲದ ಮೇಲೆ ಉತ್ತರಣೆ ನೀರು ಬಿಡಿ. ಭೂಗಿ ಭಸ್ಮಾಯುಕ್ತಂ ನಾಗವಲ್ಲೇ ಧಳೈರತಃ ನಮಃ. ಕಾಯಿನ ಕಾಯಿ ಇಟ್ಕೊಳ್ಳಿ. ಕಾಯಿಸಿದ್ರೆ ಕಾಯಿಸಿಡಿ. ತಂದಿದ್ದೀರಾ? ಕಾಯಿಸಿದ್ರೆ ಕಾಯಿಸ್ತಾನ ಸಮರ್ಪಯಾಮಿ. ಅಥ ಮಂಗಳ ನೀರಾಂಜನಂ. ಮಂಗಳಾರತಿ ಆಯ್ತಾ? ಸ್ವಲ್ಪ ಪಾಸ ಹಚ್ಕೋಬೇಕು. ಕರ್ಪೂರ ಆರೋಗ್ಯಕ್ಕೆ ಒಬ್ಬರೊಬ್ಬರು ಇದು ಮಾಡಿ ಲೇಟ್ ಮಾಡಿದ್ರೆ ಹಾ. ಸೊ ಬೇಗ ಬೇಗ ಹಚ್ಕೊಳ್ಳಿ ಎಲ್ಲರೂ. ಹಿರಣ್ಯ ಪಾತ್ರಂ ತದೋ ಪೂರ್ಣಂ ದದಾತೆ ಮಧುವ್ಯೋಸಾನೇತೆ ಏಕದಾ ಬ್ರಹ್ಮಣಮುಪಹರತೆ ಏಕದೈವ. ನಮೋ ರಾಧಪತಯೇ ನಮೋ ಗಣಪತಯೇ ನಮಃ ಪ್ರಮದಪತಯೇ ನಮಸ್ತೆ ಅಸ್ತು ಲಂಬೋದರಾಯ ಏಕದಂತಾಯ ವಿಘ್ನವಿನಾಶಿನೇ ಶಿವಸುತಾಯ ಶ್ರೀವರವರದಮೂರ್ತಯೇ ನಮಃ. ಶ್ರೀಮನ್ಮಹಾಗಣಾಭ್ಯೋ ನಮಃ. ಕರ್ಪೂರ ಆನಂದ ಭಾವಂತ ನೀರಾಂಜನ ಸಂದರ್ಶಯಾಮಿ. ಉದ್ದರಣೆ ಬಿಡಿ. ನೀರಾಂಜನತೆ ಆಚಮನೀಯಾನ್ ಸಮರ್ಪಯಾಮಿ. ಆಚಮನಾನಂತರೇ ಅಕ್ಷತ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ. ದೇವರ ಫಸ್ಟ್ ರಕ್ಷಾಂ ಧಾರಯಾಮಿ. ರಕ್ಷಾ ಧಾರಯಂತ ಶ್ರೀ ಮಹಾಗಣಪತಿ ಪಾದಾರವಿಂದಗಳೇ ಗೋವಿಂದ. ಮಂಗಳಾರತಿ ಎಲ್ಲ ಸೈಡಿಗೆ ಪತ್ರ ಇಟ್ಕೊಳ್ಳಿ. ಹುಷಾರು. ಬಟ್ಟೆ ಕೆಳಗಿದೆ. ಬಾಳೆ ಎಲೆ ಮೇಲೆ, ಯಾಕಂದ್ರೆ ಪೇಪರ್ ಇದೆ ಕೆಳಗೆ, ನೋಡ್ಕೊಂಡು ಇದು ಮಾಡ್ಕೊಳ್ಳಿ. ಅಡಿಕೆ ತಟ್ಟೆಯಲ್ಲಿ ಯಾರು ದೀಪ ಆಗಿರ್ಬೋದು, ಕರ್ಪೂರದ ಆರತಿ ಇಡಬೇಡಿ. ಅಡಿಕೆ ತಟ್ಟೆ ಅದನ್ನು ಸುಟ್ಟೋಗುತ್ತೆ. ಪಕ್ಕದಲ್ಲಿ ಇಡಿ. ಆಯ್ತಾ? ಕೈಲಿ ಊಟ ತಗೊಳ್ಳಿ. ಗಣಪತಿನ ಒಂದ್ಸಲ ಪ್ರಾರ್ಥನೆ ಮಾಡ್ಕೋಬೇಕು. ಮನಸಲ್ಲೇ ಪ್ರದಕ್ಷಿಣೆ ಮಾಡ್ಕೊಳ್ಳಿ. ಓಂ ಯೋಪಾಂ ಪುಷ್ಪಂ ಚಂದ್ರಮಾವಾಂ ಪುಷ್ಪಂ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತೆ ವೇದೋಕ್ತ ಮಂತ್ರ ಪುಷ್ಪಾಣಿ ಸಮರ್ಪಯಾಮಿ. ಮನಸಲ್ಲೇ ಪ್ರದಕ್ಷಿಣೆ ಮಾಡ್ಕೋಬೇಕು. ಮನಸಲ್ಲೇ ಪ್ರದಕ್ಷಿಣೆ ಭಾವನೆಯಿಂದ ಇದು ಮಾಡ್ತಾ ಬರಬೇಕು. ಓಂ ಸಮರ್ಪಯಾಮಿ. ಮನಸಲ್ಲೇ ಪ್ರಾರ್ಥನೆ ಮಾಡ್ಕೊಳ್ಳಿ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್. ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಅಥ ಮನಸೋದಿಷ್ಟ ಪ್ರಾರ್ಥ ನಮಸ್ಕಾರ ಸಮರ್ಪಯಾಮಿ. ಪೂಜೆ ಮಾಡಿ ಹೋಗ್ಸ ಜನ ಎಲ್ಲರೂ ಮತ್ತೊಂದು ಸಮಸ್ಯೆ ಪ್ರಾರ್ಥನೆ ಮಾಡ್ಕೊಳ್ಳಿ. ಕೇಳ್ಕೊಳ್ಳಿ. ಹೇಳಿ. ಎಡಗೈಲಿ ಒಂದು ನೀರು ತಗೊಂಡು ಅರ್ಗೆ ಬಿಡಬೇಕು. ಹೇಳ್ಬೇಕು ಎಲ್ಲರೂ ಹೇಳಿ. ಅನೇನ ಷೋಡಶ ಉಪಚಾರ ಪೂಜಾ ವಿಧಾನೇನ ಆವಾಹಿತ ಸರ್ವಂ ಶ್ರೀ ಸರ್ವಾತ್ಮಕ ಶ್ರೀ ಮಹಾಗಣಪತಿ ದೇವತಾ ಸುಪ್ರೀತ ಸುಪ್ರಸನ್ನ ವರದಾ ಭವಂತು. ಅಕ್ಷರ ಬಿಟ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಗಣಪತಿಯಲ್ಲಿ 2 ಹೂ ಪ್ರಸಾದ ತಗೊಳ್ಳಿ.
ಹೂವು ಅಕ್ಷರ ಪ್ರಸಾದ ಆಪ ಓ ಎಲ್ಲರೂ ಕೈ ತೊಳ್ಕೊಳ್ಳಿ. ಆಪ ಓ ಸ್ಪೃಶ್ಯಾತ ಆಪ ನಿಮ್ದು ಆಯ್ತಮ್ಮ ಪ್ರಸಾದ ತಗೊಂಡ್ರ ಮುಡ್ಕೊಂಡ್ರ ಕೈ ತೊಳ್ಕೊಂಡ್ರ ಕೈಯಲ್ಲಿ ಮೋಕ್ಷ ತಗೊಳ್ಳಿ. ಮಮ ಅಂತ ಹೇಳ್ಕೊಳ್ಳಿ. ಉಪಾತ್ಮಸ್ತಾದರಿತ ಕ್ಷೇತ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಮಮ ಅಂತ ಹೇಳ್ಕೊಳ್ಳಿ. ಮಮ ಗೃಹೆ ಮಮ ವ್ಯವಹಾರ ಸ್ಥಳೇ ಧನ ಕನಕ ವಸ್ತುವಾಹನಾದಿ ಅಷ್ಟೈಶ್ವರ್ಯ ಪ್ರಾಪ್ತ್ಯರ್ಥಂ ಶ್ರೀ ಕುಬೇರ ಸ್ವಾಮಿ ದೇವತಾ ಮಹಾಲಕ್ಷ್ಮಿ ದೇವತಾ ಪ್ರಸಾದ ಫಲಸಿದ್ಧ್ಯರ್ಥಂ ಶ್ರೀ ಕುಬೇರ ದೀಪ ಮಹಾಲಕ್ಷ್ಮಿ ದೇವತಾ ಶ್ರೀ ಸೂಕ್ತ ವಿಧಾನೇನ ಪೂಜಾಕ್ಯಂ ಕರ್ಮ ಕರಿಷ್ಯೆ ಇದೇ ಸಂಕಲ್ಪ್ಯ ದೀಪದಿಂದ ಪೂಜೆ ಮಾಡಿ ಎಲ್ಲ ದೀಪ ಹಚ್ಕೊಳ್ಳಿ. ಅಮ್ಮ ಅವ್ರಿಗೆ ಮ್ಯಾಚ್ ಬಾಕ್ಸ್ ಪಾಸ್ ಮಾಡಿ, ಇಲ್ಲ ಅಂದ್ರೆ ದೀಪ ಪಾಸ್ ಮಾಡಿ ಅವರೇ ಹಚ್ಕೊಳ್ಳಿ. ಅವ್ರ ಮುಂದೆ ಎರಡು ಕಡೆನೂ ಬತ್ತಿ ಇದೆ, ಒಂದು ದೀಪಕ್ಕೆ ಎರಡು ಕಡೆ ಬತ್ತಿ ಇದೆ, ಎರಡು ಕಡೆನೂ ಹಚ್ಕೋಬೇಕು, ಎರಡು ಕಡೆನೂ ಹಚ್ಬೇಕು. ಒಂದು ಕಡೆ ಲಕ್ಷ್ಮಿ, ಇನ್ನೊಂದ್ ಕಡೆ ನಾರಾಯಣ. ಜಡೆ ಹಾಕಿರೋ ಕಡೆ ಲಕ್ಷ್ಮಿ, ಸುತ್ತಿರೋ ಕಡೆ ನಾರಾಯಣ. ದೀಪ ಅದು ಅದ್ರ ದೀಪನೇ ಅದು ಇರೋದು. ಕುಬೇರ ಭಜನೆ ಮಾಡ್ತಾ ಇದೀವಿ ಅಲ್ವಾ? ಆಯ್ತಾ? ಏನಕ್ಕಂತ ಗೊತ್ತಾ? ಗಮನ ಇಲ್ಲಿ ದೀಪಾರ್ಚನೆ ಕೇಳಿ ಮಾತಾಡಬಾರ್ದು. ಏನಕ್ಕೆ ಗೊತ್ತಾ? ಗೊತ್ತಿಲ್ವಲ್ಲ? ಏನಕ್ಕೆ ಅಂದ್ರೆ ಇವಾಗ ನಿಮಗೆ ಹೇಳ್ಕೊಟ್ಟಿದ್ದೀವಿ, ಎರಡು ಬತ್ತಿ ಕೊಟ್ಟಿದ್ದೀವಿ. ಎರಡು ಬತ್ತಿ ಇದೆ ಅಲ್ವಾ? ಒಂದು ಲಕ್ಷ್ಮಿ, ಇನ್ನೊಂದು ಕುಬೇರ. ಏನಕ್ಕೆ ಅಂದ್ರೆ ಲಕ್ಷ್ಮಿ ಅಧಿಪತಿ ಯಾರು? ಕುಬೇರ. ಕುಬೇರನ ಪೂಜೆ ಮಾಡೋದ್ರ ಮೇಲೆ ಏನಾಗುತ್ತೆ? ಧನ ಕನಕ ವಸ್ತು ವಾಹನಾದಿ ಅಷ್ಟೈಶ್ವರ್ಯ. ಮಾಮೂಲಿ ಐಶ್ವರ್ಯ ಅಷ್ಟೈಶ್ವರ್ಯ ಅಂದ್ರೆ ನೀವು ನಿಮ್ಮ ಮಕ್ಕಳು ಮರಿಮಕ್ಕಳಿರ್ತಕ್ಕಂಥ ನಿಮ್ಮ ಏನಾಗಬೇಕು? ಧನ ವಸ್ತು ವಾಹನ ಅಷ್ಟೈಶ್ವರ್ಯ ಪ್ರಾಪ್ತಿ ಆಗಬೇಕು. ಅದಕ್ಕೋಸ್ಕರ ಏನ್ ಮಾಡ್ತಾ ಇದ್ರ? ಕುಬೇರ ದೀಪಲಕ್ಷ್ಮಿ ಪೂಜೆ ವಿಶೇಷವಾಗಿ ಏನ್ ಹೇಳಿ? ಕುಬೇರ ದೀಪಲಕ್ಷ್ಮಿ ಪೂಜೆ ಅಂತ ಮಾಡ್ತಾ ಇದ್ರ. ಇದು ಪೂಜೆ ಮಾಡೋದ್ರಿಂದ ನಿಮ್ಮ ಮನೆ ಧನ ಕನಕ ವಸ್ತುವಾಹನ ಅಷ್ಟೇ ಅಲ್ಲದೆ ನೆಮ್ಮದಿ ಶಾಂತಿ ಸಿಗುತ್ತೆ. ಏನ್ ಹೇಳಿ? ಅಷ್ಟೇ ಅಲ್ಲದೆ ಮನೆಯಲ್ಲಿ ಹಣಕಾಸು ತೊಂದರೆ ಇದ್ರೆ ಕೂಡ ಏನ್ ಮಾಡುತ್ತೆ? ಅದು ಪರಿಹಾರ ಮಾಡುತ್ತೆ. ಅದಕ್ಕೋಸ್ಕರನೇ ಗಮನ ಇಲ್ಲೇ ಇರ್ಲಿ, ನಿಧಾನವಾಗಿ ಪೂಜೆ ಮಾಡ್ತಾ ಬರಬೇಕು. ಮಾತಾದಷ್ಟು ಕಡಿಮೆ ಮಾಡಿ. ಎಣ್ಣೆ ನೋಡ್ತಾ ಬರಬೇಕು. ಪೂರ್ವಕ್ಕೆ ನಿಮ್ಮ ಅಪೋಸಿಟ್ ಇದೆ ದೀಪ. ನಿಮ್ಮ ಅಪೋಸಿಟ್ ಮುಖಕ್ಕೆ ಅಪೋಸಿಟ್ ಆಗಿ ಹೇಳ್ತೀವಿ. ಹಿಂದ್ಗಡೆ ಇರೋರೆಲ್ಲ ಹಿಂದ್ಗಡೆ ಮುಖ ಮಾಡ್ಕೊಳ್ಳಿ ಎಲ್ಲರೂ ದೀಪಗಳನ್ನ. ಕುಬೇರ ದೀಪ ಮಾತ್ರ ಪೂರ್ವ ದೀಪ ಇರಬೇಕು. ಕವಿತಾ ಮಿನಿಸ್ಟರಿಗೆ ಒಂದಕ್ಕೆ ಕಟ್ಕೊಂಡಾರ. ಎಲ್ರದ್ದು ಆಗಿದೆಯಾ? ಹಿಂದ್ಗಡೆ ಎಲ್ರಿಗೂ ದೀಪಗಳು ಹಾಕಿದ್ಯಾ? ಇನ್ನೂ ಇಲ್ವಾ? ಒಂದು ನಿಮಿಷ ಕಮ್ಮಿ ಆಗಿಲ್ಲ. ಇನ್ನು ಕಟ್ಕೊಳ್ಳಪ್ಪ. పైకి ఎక్కనే ఉండంట, అందరూ కిందే ఉండంట, అందరూ కింద కూర్చుంటే వాళ్ళంతా ఎనికే ఉండంట, ముందు ఎవరు ఉండంట. వాలంటీర్స్ నుంచి ఇక్కడ ఎవరు ఉండంట. వాలంటీర్స్ ఎవరు ఉండారో అసలు మాకు ఇద్దరు చేయాలంట. పూజ జనాలు ఉండలేదు. వాలంటీర్స్ మాత్రం ఇక్కడ ಯಾರು ಮಾತಾಡಬಾರ್ದು, ಈಗ ಕುತ್ಕೊಂಡಿರ್ತಾರೆ ಅವರು ಮಾತಾಡಬಾರ್ದು. ಕೇಳಿ, ಹೂವಲ್ಲಿ ಪೂಜೆ ಮಾಡಬೇಕಾದ್ರೆ ದೀಪದ ಮೇಲೆ ಗಮನವಿಟ್ಟು ಪೂಜೆ ಮಾಡಿ. ದೀಪದ ಮುಂದೆ ಮಾಡಿ, ದೀಪ ಆಗಬಾರ್ದು. ಇದನ್ನ ನೋಡ್ಕೊಂಡು ಹೂವಲ್ಲಿ ಪೂಜೆ ಮಾಡ್ತಾ ಬರಬೇಕು. ಏನಕ್ಕೆ ದೀಪ ಪೂಜೆ ಮಾಡಿಸ್ತಾ ಇರೋದು ಅಂತ ಅನಾದಿ ಅಷ್ಟೈಶ್ವರ್ಯ ಕೂಡ ಪ್ರಾಪ್ತಿ ಆಗಬೇಕು. ಅಷ್ಟೇ ಮನೆಯಲ್ಲಿ ಹಣಕಾಸು ತೊಂದರೆ ಇರುತ್ತೆ ಅಂತಿರಲ್ವಾ? ಇವಾಗ ಕೈ ತುಂಬ ನೀವು ಪೂಜೆ ಮಾಡ್ತಾ ಬರಬೇಕು. ಫಸ್ಟ್ ಕೈ ಲೋಷ ತಗೊಳ್ಳಿ. ಆದಷ್ಟು ದೀಪದ ಕೆಳಗೆ ಒಂದು ಕಾಯಿ ಇಟ್ಕೊಳಕ್ಕೆ ಟ್ರೈ ಮಾಡಿ. ಭಕ್ತಿ ಮಾತ್ರ ಅವ್ರು ಮಾತಾಡ್ತಾರೆ. ಇವಾಗ ಸ್ಟಾರ್ಟ್ ಮಾಡ್ಬೋದಾ? ಎಲ್ಲರೂ ದೀಪ ಹಚ್ಚಿದ ಆಯ್ತಾ? ಓಕೆನಾ? ಜೈ ವಾಸವಿ. ಓಂ ಕೆಲವು ನೋಡಿ ಒಂದ್ಸಲ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಸಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ ತಾಮಹಾವಹ ಜಾತವೇದೋ ಲಕ್ಷ್ಮೀರ್ಮನವಗಾಮಿನೀಂ ಯಸ್ಯಾಂ ಹಿರಣ್ಯಂ ವೇಯಂ ಗಾವಶ್ವಂ ಪುರುಷಾನಹಂ. ಓಂ ಶ್ರೀ
शिवसुतं गरुडरत्नैवं निधिनायकं शिवसुतं मुकुटविभूषणं वरदं गदे रथं भुजेश्वरं कुबेरं मनस्थितं सर्वगर्वविहारिणं स्वर्णं च यदास्तं च रुद्राधिपतिनस्तुतं इति ध्यानं ಹೂವಲ್ಲಿ ಪೂಜೆ ಮಾಡಿ ಹೂವಕ್ಷದಲ್ಲಿ ದೀಪದಿಂದ ಪೂಜೆ ಮಾಡ್ತಾ ಬರಬೇಕು. ಆದಷ್ಟು ನಿಧಾನವಾಗಿ ಮಾಡಿ ಮತ್ತೆ ಕುಬೇರ ಸ್ವಾಮಿ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಅಸ್ಯ ಶ್ರೇ ಎಲ್ಲಿ ವರ್ಷ ತಗೊಂಡು ಪೂಜೆ ಮಾಡ್ತಾ ಬರಬೇಕು. ಪೀಠ ಮಾಡ್ಕೊಳ್ಳಿ. ಅಸ್ಯ ಶ್ರೇ ಪ್ರಾವಿಷ್ಟ ಪರಮಹಾಮಂತ್ರಸ್ಯ ಬ್ರಹ್ಮ ವಿಷ್ಣು ಮಹೇಶ್ವರ ಋಷಯ ಋಷಂದಾಂಶ್ರೇ ಪ್ರಿಯವಯೋಪಃ ಪ್ರಾಣಕ್ಷಕರ ದೇವತಾ ಆಂಬೇಜಂ ಪ್ರೇಂ ಶಕ್ತಃ ಕ್ರೋಂ ಕೀಲಕಂ ಮಮ ಅಂತ ಹೇಳ್ಕೊಳ್ಳಿ. ಮಮ ಇಷ್ಟಾರ್ಥ ಸಿದ್ಧ್ಯರ್ಥ ಕುಬೇರ ಸ್ವಾಮಿ ದೇವತಾ ಪ್ರವಿಷ್ಟಾಪನಾಕ್ಯಂ ಕರ್ಮ ಕರಿಷ್ಯೆ ಇದೇ ಸಂಕಲ್ಪ್ಯ ಮುಂದೆ ಪೂಜೆ ಮಾಡಿ. न्यासः रा अदों श्रे रचरितः ब्रह्मात्मने अंगुष्ठाभ्यां नमः वरेण्यं विष्णुवात्मने तर्जनेभ्यां नमः भर्गोदेवस्य रुद्रात्मने मध्यमाभ्यां नमः धीमहि सत्यात्मने अनामिकाभ्यां नमः धियो यो नः ज्ञानात्मने कौशिकाभ्यां नमः प्रचोदयात् सर्वात्मने करतलकरविष्टाभ्यां नमः ब्रह्मात्मने हृदयाय नमः वरेण्यं विष्णुवात्मने तर्जय स्वाहा भर्गोदेवस्य रुद्रात्मने शिखाय औषधो धीमहि सत्यात्मने कवचायुं धियो यो नः ज्ञानात्मने नेत्रत्रयाय औषधो प्रचोदयात् सर्वात्मने अस्त्राय पटो ओम भूर्भुवस्सुवरोमिति दिग्बन्धः अतध्यानम्. ओम ಕುಬೇರ ಸ್ವಾಮಿನ ಮಹಾಲಕ್ಷ್ಮಿ ಮನಸ್ಸಲ್ಲಿ ಧ್ಯಾನ ಮಾಡ್ಕೋಬೇಕು. ಕುಬೇರ ಸ್ವಾಮಿ ಫೋಟೋ ನೋಡಿದಿರಲ್ವಾ? ಯಾವ ತರ ಇರುತ್ತೆ ಗೊತ್ತಲ್ವಾ? ಕುಬೇರ ಸ್ವಾಮಿ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಫೋಟೋದಲ್ಲಿ ಇರೋ ಭಾವನೆ ಮಾಡ್ಕೊಂಡು ದೀಪದಲ್ಲಿ ಕೂಡ ಆ ಸ್ವಾಮಿನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಪೂಜೆ ಮಾಡ್ತಾ ಬರಬೇಕು. ಓಂ ಶ್ರೀ ಅತಧ್ಯಾನಂ ಪದಮನುಜವಾಹಂ ವಿಮಾನವರಸ್ಥಿತಂ ಗರುಡಂ ರತ್ನಿವಂ ರತ್ನಿನಾಯಕಂ ಶಿವಸುತಂ ಮುಕುಟಾದಿ ವಿಭೂಷಿತಂ ವರಗದಾದಾತಂ ಭಗಭಜ ನಿವನ್ವಿತಂ ಕುಬೇರಂ ಮನಸ್ಥಿತಂ ರಥ ಸರ್ವವರ್ಗಂ ವರ್ಗವಿಹಾಯ ವಿಗ್ರಹಂ ಸ್ವರ್ಣಂ ಚ ಗದಹಸ್ತಂ ಚ ಉತ್ತರಾದಿಪತಿ ಸ್ಮರೇತ್ ಇತಿ ಧ್ಯಾನಂ. ಮಹಾದೇವಿ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಹೂವಲ್ಲಿ ಮುಂದೆ ಪೂಜೆ ಮಾಡ್ತಾ ಬನ್ನಿ. ಧ್ಯಾಯಾಮಿ ದೇವೋ ಸುವರ್ಣ ಮಂಟಪಾಯ ನಮಃ ಹೇಮ ಪ್ರಾಕಾರಾಯ ನಮಃ ಚಿತ್ರಮಂಟಪಾಯ ನಮಃ ವಿಚಿತ್ರಮಂಟಪಾಯ ನಮಃ ಇದೇ ಮಂಟಪೂಜಾಂ ಸಮರ್ಪಯಾಮಿ. ದ್ವಾರಪಾಲ ಪೂಜಾಂ ಕರಿಷ್ಯೆ. ಪೂರ್ವದ್ವಾರ ದ್ವಾರಶ್ರೀ ನಮಃ ಜಯಾಯ ನಮಃ ವಿಜಯಾಯ ನಮಃ ದಕ್ಷಿಣದ್ವಾರ ದ್ವಾರಶ್ರೀ ನಮಃ ನಂದಾಯ ನಮಃ ಸುನಂದಾಯ ನಮಃ ಪಶ್ಚಿಮದ್ವಾರ ದ್ವಾರಶ್ರೀ ನಮಃ ಬಲಾಯ ನಮಃ ಪ್ರಬಲಾಯ ನಮಃ ಇದೇ ದ್ವಾರಪಾಲ ಪೂಜಾಂ ಉತ್ತರದ್ವಾರ ಪೂಜಾಂ ಸಮರ್ಪಯಾಮಿ. ಪೀಠ ಪೂಜಾಂ ಕರಿಷ್ಯೆ. ಪೀಠಸ್ಯ ಆದೋ ಭಾಗೆ ಆದಶಕ್ತೇ ನಮಃ ಮೂಲವೃತ್ತೇ ನಮಃ ಗಂಭೀರಾಯ ನಮಃ ಪತ್ರೇಭ್ಯೋ ನಮಃ ಕೇಸರೇಭ್ಯೋ ನಮಃ ಗಿರಿಕರ್ಣಿಕಾಯ ನಮಃ ತಮಸೇ ನಮಃ ಸಮಸಮಸೇ ನಮಃ ಸೂರ್ಯಮಂಡಲಾಯ ನಮಃ ವನ್ಯಮಂಡಲಾಯ ನಮಃ ಸುವರ್ಣಪೀಠ ಪೂಜಾ ಸಮರ್ಪಯಾಮಿ. ಶಿವಶಕ್ತಿ ಪೂಜಾಂ ಕರಿಷ್ಯೆ. ತೀವ್ರಾಯ ನಮಃ ಶಾಲಿನ್ಯೇ ನಮಃ ಭೋಗದಾಯ ನಮಃ ತೇಜೋವತ್ಯೇ ನಮಃ ವಿಘ್ನನಾಶಿನ್ಯೇ ನಮಃ ಮನೋನ್ಮನ್ಯೇ ನಮಃ ಶಿವಶಕ್ತಿ ಪೂಜಾ ಸಮರ್ಪಯಾಮಿ. ಅದ ಓಂ ಶ್ರೀ ಸ್ವಾಮಿಯ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಮಾಡ್ತಾ ಬನ್ನಿ. ಓಂ ಭೋಃ ಅಸ್ಮಿನ್ ದೀಪೆ ಕುಬೇರ ಸ್ವಾಮಿನ ಆವಾಹಯಾಮಿ. ಓಂ ಭುವಃ अस्मिन् दीपे कुबेर स्वामिना आवाहयामि. ओम स्वः अस्मिन् दीपे कुबेर स्वामिना आवाहयामि. ओम भूर्भुवः अस्मिन् दीपे कुबेर स्वामिना आवाहयामि. स्थापयामि पूजयामि. महालक्ष्मी ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮಹಾಲಕ್ಷ್ಮಿ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿ ಪೂಜೆ ಮಾಡ್ತಾ ಬನ್ನಿ. ಓಂ ಭೋಃ ಅಸ್ಮಿನ್ ದೀಪೆ ಮಹಾಲಕ್ಷ್ಮೀ ಆವಾಹಯಾಮಿ. ಓಂ ಭುವಃ ಅಸ್ಮಿನ್ ದೀಪೆ ಮಹಾಲಕ್ಷ್ಮೀ ಆವಾಹಯಾಮಿ. ಓಂ ಭುವಃ ಅಸ್ಮಿನ್ ದೀಪೆ ಮಹಾಲಕ್ಷ್ಮೀ ಆವಾಹಯಾಮಿ. ಓಂ ಭೂರ್ಭುವಃ ಮಹಾಲಕ್ಷ್ಮೀ ಆವಾಹಯಾಮಿ. ಸ್ಥಾಪಯಾಮಿ ಪೂಜಯಾಮಿ. ಕೈ ಮತ್ತೆ ಹೋಗಿ ತಗೊಳ್ಳಿ. ದೀಪ ಮುಟ್ಕೊಳ್ಳಿ. ದೀಪ ಮುಟ್ಕೋಬೇಕು. ಕೈ ಹೋಗಿ ತಗೊಂಡು ದೀಪ ಆಗಲಿಂದ ಪೀಠ ಮುಟ್ಕೊಳ್ಳಿ. ಓಂ ಮಹಾದೇವಿ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಸೋಮೋ ಮಾತೆ ಜಪಂ ಕೋಮಲ ಅನುಭವೇನ ಮಣ್ಯಂ ದಾತ ಸಾಧನಂ ವಿತರೇಂ ಸವೇಯಂ ತೇಜಸ್ವದಯೋ ತೇಜಸ್ವತಃ. ಕುಬೇರ ಮಹಾಲಕ್ಷ್ಮೀ ಸಮೇತ ಕುಬೇರಸ್ವಾಮಿಭ್ಯೋ ನಮಃ. ಇಟ್ಕೋಬೇಕು.
ಇಟ್ಕೋಬೇಕು, ಮತ್ತೆ ನೈಟ ಬಳಸಬಾರದು. ಅಸುನಿ ಇಟ್ಕೊಳ್ಳಿ ಹಂಗೆ ಪೀಠನ. ಅಸುನೀತ ಪುನರಸ್ನಾದ ಪ್ರಾಣ ನಿಹನಾದೇ ಹಿಭೋಗಂ ಜೋವಕ್ಷೇ ಮಸೂರ್ಯಂ ಭಜರಂತೆ ಮನ್ಮತೆ ಪ್ರಯಾಸರಸ್ತೆ. ಹೂವಲ್ ಪೂಜೆ ಮಾಡ್ತಾನೆ. ಸ್ವಾಮಿಂ ಸರ್ವಜನ್ನಾಥ ಯಾವತ್ ಪೂಜಾವಸಾನಕಂ ತಾವತ್ ಸಂಪ್ರೇತಭಾವೇನ ಬಿಂಬೇಸ್ಮಿನ್ ಅಥವಾ ಬಿಂಬೇಸ್ಮಿನ್ ದೇವೇಸ್ಮಿನ್ ಚಿತ್ರಪಟೇಸ್ಮಿನ್ ನಾಣ್ಯೇಸ್ಮಿನ್ ತನಿಂಕರಶ್ವ ಅತ್ರ ಭವ ಸರ್ವಸಿದ್ಧಿ ಫಲಪ್ರದೋ ಭವಾತ್. ಹೂವಕ್ಷದ ಪೂಜೆ ಮಾಡಿ ಸರ್ವಸಿದ್ಧಿ ಫಲಪ್ರದೋ ಭವ. ಪರಮುಹೂರ್ತ ಸುಮುಹೂರ್ತೋಸ್ತು ನಿತ್ಯನಗುಣಂತ ಸುಮುಹೂರ್ತೋಸ್ತು ಸ್ವಪ್ರನಿಷ್ಠಿತಮಸ್ತು. ಕುಬೇರ ಸ್ವಾಮಿನ ಮನಸ್ಸಲ್ಲಿ ಧ್ಯಾನ ಮಾಡ್ಕೋಬೇಕು. ನಮ್ಮ ಕುಬೇರ ಶ್ಲೋಕನು ಬರುತ್ತೆ, ಶ್ರೀ ಸೂಕ್ತ ಬರುತ್ತೆ. ಅದಕ್ಕೆ ನೀವು 2 ನಿಮಿಷ ಗ್ಯಾಪ್ ಸಿಗುತ್ತೆ. ನಾನು ಹೇಳಿದ್ಮೇಲೆ ಹೂವಕ್ಷದ ಪೂಜೆ ಮಾಡ್ತಾ ಬರಬೇಕು. ಅತದ್ಯಾವಾಹನಂ ಆವಾಹಯಾಮಿ ದೇವೇಶ ಕುಬೇರ ನಾಯಕ ಶಕ್ತಿಹಸ್ತಂ ಸಮಾಯುಕ್ತಂ ರಕ್ಷಂ ರಥ ಅಸ್ಮಿನ್ ಬಿಂಬೆಸಲಿಂ ಕಶ್ವ ಹಿರಣ್ಯವರ್ಣಾಭರಣೀಂ ಸುವರ್ಣರಸಸ್ಸರ ಚಂದ್ರಾಂ ಹಿರಣ್ಮಯಾವಹ. ಓಂ ಭವಃ ಅಸ್ಮಿನ್ ಬಿಂಬೆ ಅಸ್ಮಿನ್ ದೀಪೆ ಕುಬೇರವಾಸಿನಾವಾಹಯಾಮಿ. ಓಂ ಭವಃ ಅಸ್ಮಿನ್ ಬಿಂಬೆ ಅಸ್ಮಿನ್ ದೀಪೆ ಕುಬೇರಶುನಾವಾಹಯಾಮಿ. ಓಂ ಸ್ವರಃ ಅಸ್ಮಿನ್ ಬಿಂಬೆ ಅಸ್ಮಿನ್ ಕಲಶೆ ಕುಬೇರಶುನಾವಾಹಯಾಮಿ. ಹೂವಕ್ಷದ ಪೂಜೆ ಮಾಡಿ. ಸ್ಥಾಪಯಾಮಿ ಪೂಜಯಾಮಿ. ಮತ್ತೆ ಔಷಧ ತಗೊಳ್ಳಿ. ಹೂವಕ್ಷತೆ ಅತ ಆಸನಂ ವಿಚಿತ್ರರತ್ನ ಖಚಿತಂ ದಿವ್ಯ ಸಮನ್ವಿತಂ ಕಲ್ಪಿತಂ ಚ ಮಯಾ ಭಕ್ತ್ಯ ಅಸ್ವೀಕೃತೋ ದಯಾನಿಧಯೇ. ಓಂ ಮಹಾವಹಜಾತ ವೇದ ಲಕ್ಷ್ಮೀ ಮನಪಗಾಮಿನೀ ಯಸ್ಯಾಮಿರಣ್ಯಂ ವಿಂಧ್ಯಾಯಂ ಗಾಮಸ್ತ್ವಂ ಪುರುಷಾನಹಂ. ಕುಬೇರಸ್ವಾವೇದಾಭ್ಯೋ ನಮಃ ಮಹಾಲಕ್ಷ್ಮೀ ನಮಃ. ನವರತ್ನಸಿಂಹ ಪೂಜೆ ಮಾಡಿ. ನವರಸಿಂಹಾಸನ ಸಮರ್ಪಯಾಮಿ. ಅತ ನೋಡಿ ಎಲ್ಲರ ಕೈಯಲ್ಲಿ ಉದ್ದಣ ಭಗವಾನ್ ಭಕ್ತವತ್ಸಲ ಅಷ್ಟಪೂರ್ವಾಂಗದ ಮಧ್ಯಾಮಸ್ತಿನಾದ ಪ್ರಮೋದಿನಿಂ ಶ್ರೀಯಂ ದೇವೇಮುಪಕ್ವಯೇ ಶ್ರೀರ್ಮಾ ದೇವೇ ಜಸತಾಂ. ಕುಬೇರಸ್ವಾವೇದಾಭ್ಯೋ ನಮಃ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಪಾದಾರವಿಂದಯೋ ಅರ್ಘ್ಯ ಪಾತ್ರೆಯಲ್ಲಿ ನೀರು ಬಿಡಿ. ಪಾದಾರವಿಂದಯೋ ಪಾದ್ಯಂ ಪಾದ್ಯಂ ಸಮರ್ಪಯಾಮಿ. ಮತ್ತೆ ಉದ್ದಣ ನೀರು ತಗೊಳ್ಳಿ. ರಕ್ತವಸ್ತ್ರಾಂಚ ವೇದಂ ಚ ಸಲಿಲಂ ಪಾವನಂ ಶುಭಂ ಅರ್ಘ್ಯಂ ಗೃಹಾಣ ದೇವೇಶ ಯಕ್ಷರಾಜ ನಮೋಸ್ತುತೆ ಧನಪ್ರಿಯ. ಕಾಂಸೋಸ್ಮಿತಾಮಿರಣ್ಯ ಪ್ರಾಕಾರಾಂ ಆದ್ರಾಂ ಜ್ವಲಂತೆ ತೃಪ್ತಾಂ ದರ್ಪಯಂತೆ ಪದ್ಮೇ ಸ್ಥಿತಾಂ ಪದ್ಮವರ್ಣಾಂ ಕಾಮಿಹೋ ಭಕ್ವಯೇ ಶ್ರೇಯಂ. ಯಕ್ಷರಾಜಾಯ ನಮಃ ಮಹಾಲಕ್ಷ್ಮೀ ನಮಃ. ಹಸ್ತಯೋಃ ಅರ್ಘ್ಯ ಪಾತ್ರೆ ಬಿಡಿ. ಸಮರ್ಪಯಾಮಿ. ಮತ್ತೆ ಉದ್ದ ನೀರು ತಗೊಳ್ಳಿ. ಆಚಮನಂ ಉದ್ದಣಿ ತಗೋಬೇಕು. ಕುಬೇರ ದೇವದೇವೇಶ ಸರ್ವಸಿದ್ಧಿ ಪ್ರದಾಯಕ ಮಯಾ ದತ್ತಂ ಯಕ್ಷರಾಜ ಗೃಹಾಣಾಚಮನ ಪ್ರಭೋ. ಚಂದ್ರಾಂ ಪ್ರಭಾಸಾಂ ಯಶಸಾಂ ಜ್ವಲಂತಿಂ ಶ್ರಿಯಂ ಲೋಕೆ ದೇವದುಷ್ಟಾಮುದಾರಾಂ ತಾಂ ಪದ್ಮಿನೀಂ ಶರಣಮಹಂ ಪ್ರಪದ್ಯ ಲಕ್ಷ್ಮೀರ್ಮೇ ನಶ್ಯತಾಂ ತ್ವಾಂ ಋಣೇ. ಕುಬೇರಸ್ವಾಮಿ ದೇವತಾಭ್ಯೋ ನಮಃ. ಮುಖೆ ಆಚಮನೀಯಾನಾಚಮನೀಯ ಸಮರ್ಪಯಾಮಿ. ಮತ್ತೆ ಉದ್ದ ನೀರು ತಗೊಳ್ಳಿ. ಆಚಮನೀಯ ಬರಬೇಕು. ನೀವೆಲ್ಲ ಇಟ್ಕೊಳ್ಳಿ. ಒಂದು ಬಾಳೆಹಣ್ಣು ತಗೊಳ್ಳಿ. ನೀವು ಒಂದೇ ಒಂದು ಬಾಳೆಹಣ್ಣು ಈಗ ಎಲ್ಲಿ ಸಿಗುತ್ತಲ್ಲ ಇಡೇ ಬಾ. ಈಗ ಎಲ್ಲಿ ಸಿಗುತ್ತಲ್ಲ ಇಡಿ ಆಯ್ತಾ. ಶುದ್ಧೋದಕ ಸ್ನಾನಂ ಉದ್ದ ನೀರು ತಗೊಳ್ಳಿ. ಒಂದು ತಗೊಂಡು ದೀಪಕ್ಕೆ ಪ್ರೋಕ್ಷಣೆ ಮಾಡ್ತಾ ಬರಬೇಕು. ಓಂ ಶ್ರೇ ಗಂಗಾ ಸರ್ವತೀರ್ಥೇಭ್ಯ ಆದಾಯ ದಲೈವಿದಂ ಭಕ್ತ ಸಮರ್ಪಯೇತವ್ಯಂ ಗೃಹಾಣ ಧನನಾಯಕ. ಆದಿತ್ಯವರ್ಣೇತ ಭಸತಿ ಜಾತಾ ವನಸ್ಪತಿಸ್ತವ ವೃಕ್ಷೋದ ಬಿಲ್ವಃ ತಸ್ಯ ಪರಾಣಿತ ಪದಾನುದಂತ ಮಾಯಾಂತರಾಯಾಸ್ತಭಾಯಾಃ ಲಕ್ಷ್ಮೀ. ಶ್ರೀ ಕುಬೇರ ಸ್ವಾಮಿ ದೇವತಾಭ್ಯೋ ನಮಃ ಮಹಾಲಕ್ಷ್ಮೀ ನಮಃ. ಶುದ್ಧೋದಕ ಸ್ನಾನಾನ್ ಸಮರ್ಪಯಾಮಿ. ಶುದ್ಧೋದಕ ಸ್ನಾನಾನಂತರ ಫಲಪಂಚಾಮೃತ ಉದ್ದಣೆಲ್ ಬೇಡ, ಹಂಗೆ ತಗೊಂಡು ಹೂವಲ್ಲಿ ಪ್ರೋಕ್ಷಣೆ ಮಾಡಿ ಸಾಕು. ಎಲ್ಲ ಹತ್ರ ಹಾಲು ಬಂದಿದೆ ಅಲ್ವಾ? ಪಂಚಾಮೃತ ಇದೆ ಎಲ್ಲ ಹತ್ರನೂ. ಸ್ನಾನಂ ಪಂಚಾಮೃತ ದೇವ ಗೃಹಾಣ ಗಣನಾಯ ಗೃಹಾಣ ಜಗದೇಶ್ವರ ಧನಧಾನ್ಯ ಪ್ರಭೋ. ಓಂ ಶ್ರೇ ಕುಬೇರ ದೇವತಾಭ್ಯೋ ನಮಃ. उपैतमां देवसखकीर्तिष्टमणिना सह
प्रादुर्भूतोऽस्मिन् केति वृद्धिं ददातु मे कुबेरस्वामिदेवताभ्यो नमः फलपञ्चामृतस्नानां समर्पयामि ಫಲಸ್ನಾನಾನಂತರ ಹೂವಿನ ದೀಪದ ಮುಂದೆ ಪೂಜೆ ಮಾಡಿ ಆಯ್ತಾ ಮತ್ತೆ ಕೈ ಉದ್ದ ನೀರು ತಗೊಳ್ಳಿ ಎಡಗೆ ಉದ್ದ ನೀರು ತಗೊಂಡು ಒಂದು ತಗೊಂಡು ಮತ್ತೆ ಪ್ರೋಕ್ಷಣೆ ಮಾಡ್ತಾ ಬರಬೇಕು ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಕುಬೇರ ದೀಪಸ್ವಾಮಿ ದೇವತಾಭ್ಯೋ ನಮಃ ಶುದ್ಧೋದಕ ಸ್ನಾನಾನ್ ಸಮರ್ಪಯಾಮಿ ಹೂವಿನ ಪೂಜೆ ಮಾಡಿ ಅರ್ಘ್ಯ ಪಾತ್ರೆ ನೀರು ಬಿಡಿ ಉದ್ದರಣೆ ನೀರನ್ನ ರಶ್ನ ಹಂಗೆ ದೀಪದಲ್ಲಿ ಎಣ್ಣೆ ನೋಡ್ಕೊಡಿ ಎಣ್ಣೆ ಇಲ್ಲಂದ್ರೆ ಕೇಳಬೇಕು ಕೊಡ್ತಾರೆ ವಾಲಂಟಿಯರ್ಸ್ ಬಂದು ಎಲ್ಲರೂ ಬರ್ತಾರೆ ನೋಡಿ ಒಂದ್ಸಲ ಕೇಳಿ ವಾಲಂಟಿಯರ್ಸ್ ಎಲ್ಲರೂ ಕೇಳಿ ದೇವ ಯೋಗ್ಯಾನಾಚ ಮಂಗಳಂ ಶುಭಪ್ರದಂ ಗೃಹಾಣತ್ವಂ ಲಂಬೋದರಹರಾತ್ಮಜ ಯಕ್ಷರಾಜ ನಮೋಸ್ತುತೆ ಉಪೈತಮಾಂ ದೇವ ಸಗಕೀರ್ತಿ ಚಮನಿನಾ ಸಹ ಪ್ರಾದುರ್ಭೂತೋऽಸ್ಮಿन् ಕೇತಿ ವೃದ್ಧಿಂ ದದಾತು ಮೇ ಕುಬೇರಸ್ವಾಮಿ ದೇವತಾಭ್ಯೋ ನಮಃ ವಸ್ತ್ರಯುಗ್ಮಾನ್ ಸಮರ್ಪಯಾಮಿ ಆದಷ್ಟು ದೀಪ ಸ್ವಲ್ಪ ದೂರ ಇಡಿ ಅದು ಕಾರ್ಪಾಸ ಅಂದ್ರೆ ಹತ್ತಿಯಾಗಿರುತ್ತೆ ಬೇಗ ಹತ್ತುತ್ತೆ ಸ್ವಲ್ಪ ಲಕ್ಷ್ಮೀನಾಶಯಾಮ್ಯಹಂ ಅಬೋಧಿಮದ ವೃದ್ಧಿಂ ಚ ಶೈವಾನಿ ನುದಮೇ ಗೃಹಾತ್ ಕುಬೇರಸ್ವಾಮಿ ದೇವತಾಭ್ಯೋ ನಮಃ ಮಹಾಲಕ್ಷ್ಮೀ ನಮಃ ಭೂಯಿತಾತ ಅಕ್ಷತ ಪುಷ್ಪಾಣಿ ಸಮರ್ಪಯಾಮಿ ನೋಡಿ ಯಾರ್ದೋ ಇದು ಬಂದಿದೆ ಹೌದಾ ತಗೊಳ್ಳಿ ಚಂದನಾಗರ ಕಸ್ತೂರೆ ಕರ್ಪೂರ ಸಮನ್ವಿತಂ ಗಂಧಂ ಗೃಹಾಣ ವಿತ್ತೇಶ ಸರ್ವದೇಶ ಸರ್ವಾಧಿಪ್ರದಾಯಕ ಕುಬೇರಸ್ವಾಮಿ ನಮಃ ಗಂಧದ್ವಾರಾಂಗುರಾದಶಾಂ ನಿತ್ಯಪುಷ್ಟಾಂಗರೇಷಿಣೀಂ ಈಶ್ವರೇಗಂ ಸರ್ವಭೂತಾನಾಂ ಸ್ವಾಮಿಹೋ ಭಕ್ವಯೇ ಶ್ರೇಯಂ ಕುಬೇರಸ್ವಾಮಿ ದೇವತಾಭ್ಯೋ ನಮಃ ಅದ ಮಹಾಲಕ್ಷ್ಮೀ ನಮಃ ಗಂಧಾನ್ ಸಮರ್ಪಯಾಮಿ ಎಲ್ಲ ಅಶ್ರಮ ಪೂಜೆ ಮಾಡ್ತಾ ಬನ್ನಿ ಮಾಮೂಲಿ ಅಶ್ರಮ ಪೂಜೆ ಮಾಡ್ತಾ ಬನ್ನಿ ಓಂ ಶ್ರೀ ಚಂದನಂ ಸಮರ್ಪಯಾಮಿ ಕುಬೇರಸ್ವಾಮಿ ದೇವತಾಭ್ಯೋ ನಮಃ ಹರಿದ್ರಾಚೂರ್ಣಂ ಕುಂಕುಮಚೂರ್ಣಂ ಕಾಚರ ಕಸ್ತೂರಿ ಗೋರಂಟಿಕಾದಿ ಮಂಗದ್ರವ್ಯಾಣಿ ಸಮರ್ಪಯಾಮಿ ಅದ ಓಂ ಶ್ರೀ ಆಭರಣಾರ್ತೆ ಅಕ್ಷತೆ ಪೂಜೆ ಮಾಡ್ತಾ ಬನ್ನಿ ರತ್ನ ಕಂಚನ ವೈಡೂರ್ಯ ಮುಕ್ತಹಾರ ನೀವಿಚ ಸ್ವಸುಪ್ರಸನ್ನ ಮನಸಾದೇತ್ತದತ್ತಂ ಸ್ವೀಕರಂ ಮಯ ಪ್ರಭಾ मनसक्काममागोतिं वाचः सत्यमजेमहे कुजोनां रूपमन्यस्य महिश्रेष्ठयतां यशः ओम श्री कुबेरस्वामिने नमः महालक्ष्मी नमः आभरणार्थक्षतान् समर्पयामि पुष्पमालिका कट्टिव हूवु दीपಕ್ಕೆ ಮುಂದೆ ಬಡಿಸಿ ಕಾಯಿ ಸೆಟ್ ಪೂಜೆ ಮಾಡ್ತಾ ಬರಬೇಕು ಕಾಯಿನ್ಸ್ ಗೂ ಪೂಜೆ ಮಾಡಬೇಕು ಕಾಯಿನ್ಸ್ ಏನು ಸಾಕು ಸ್ವೀಟ್ಸ್ ಇರೋದು ಲಕ್ಷ್ಮೀ ಅಷ್ಟೋತ್ರಕ್ಕೆ ಅಷ್ಟೋತ್ರ ಹೇಳ್ತಾ ಬರ್ತೀನಿ ಅವಾಗ ಕಾಯಿನ್ಸ್ ಪೂಜೆ ಮಾಡ್ತಾ ಬರಬೇಕು ಆಯ್ತಾ ಓಂ ಶ್ರೀ ಮಾಲ್ಯಾದೇಶಗಂಧೇಶ ಮಹಾದೇಶಮಯ ಪ್ರಭಾ ಮಹಾವದನ ಪೂಜಾತ ಪುಷ್ಪಾರ್ತೆ ಪುಷ್ಪಾಣಿ ಪ್ರತಿರುಹ್ಯತ ತತ್ತಮೇನ ಪ್ರಜಾಭೂತ ಮಹಿ ಸಂಭವ ಕರ್ದಮ ಶ್ರಿಯಂ ವಾಸಯ ಮೇ ಕುಲೆ ಮಾತರಂ ಪದ್ಮಮಾಲಿನಿ ಕುಬೇರಸ್ವಾಮಿ ದೇವತಾಭ್ಯೋ ನಮಃ ಮಹಾಲಕ್ಷ್ಮೀ ನಮಃ ಪುಷ್ಪಮಾಲಿಕಾನ್ ಸಮರ್ಪಯಾಮಿ ಪುಷ್ಪಮಾಲಿಕಾನ್ ಸಮರ್ಪಯಾಮಿ ಇವಾಗ ನೋಡಿ ಅರ್ಶನ ರೆಡ್ ಕುಂಕುಮ ಗ್ರೀನ್ ಕುಂಕುಮ ಇದೆ ಅಲ್ವಾ ಗ್ರೀನ್ ಕುಂಕುಮದಲ್ಲಿ ಪೂಜೆ ಮಾಡ್ತಾ ಬನ್ನಿ ಅರ್ಶನ ಎರಡು ಮಾಡ್ತಾ ಬರಬೇಕು ಅಲ್ಲ ಎರಡಕ್ಕೂ ಮಾಡ್ಬೇಕಮ್ಮ ಇವಾಗ ಕಾಯನ್ಸ್ಗೆ ಮತ್ತೆ ಎರಡಕ್ಕೂ ಪೂಜೆ ಮಾಡ್ತಾ ಬರಬೇಕು ಅಂಗ ಪೂಜೆ ಬರುತ್ತೆ ತ್ರಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಶ್ರೀಮನ್ಮಃ ಓಂ ಶ್ರೀ ಅಭಯದಾಭ್ಯೋ ನಮಃ ಕುಬೇರಸ್ವಾಮಿ ದೇವತಾಭ್ಯೋ ನಮಃ ಅದ ಓಂ ಶ್ರೀ ಪೀತ ಕುಂಕುಮಚೂರ್ಣಂ ಸಮರ್ಪಯಾಮಿ ಅದ ಅಂಗ ಪೂಜಾಂ ಕರಿಷ್ಯೇತ ನೋಡಿ ಕಾಯನ್ಸ್ಗೆ ಮತ್ತೆ ದೀಪಕ್ಕೆ ಪೂಜೆ ಮಾಡ್ತಾ ಬರಬೇಕು ಒಂದೊಂದೇ ಹೂವಲ್ಲಿ ಪೂಜೆ ಮಾಡ್ತಾ ಬನ್ನಿ ಅಂಗ ಪೂಜೆ ಓಂ ಶ್ರೀ ಅಮೃತಪುರಾಧೀಶಾಯ ನಮಃ ಪಾದ ಪೂಜೆ
पूजयामि गुहेश्वराय नमः गुल्प पूजयामि कोशदेशाय नमः जंगे पूजयामि दिव्यवंदनाय नमः ओम पूजयामि यक्षराजाय नमः पूजयामि अश्वरूढाय नमः पूजयामि शिवप्रियाय नमः पूजयामि जनाधिपाय नमः पूजयामि मणिकर्णकाय नमः पूजयामि प्रसन्नवदनाय नमः पूजयामि सुनासिकाय नमः नासिकं पूजयामि विशानेत्रे नमः पूजयामि कुबेराय नमः सर्वाङ्गिणे पूजयामि सर्वांगीण पूजां पूजयामि अष्टोत्र पूजा महालक्ष्मी अष्टोत्र पूಜೆ ಆಗುತ್ತೆ ಕೈಲಿ ಊಟ ತಗೊಳ್ಳಿ ಮತ್ತೆ ಒಂದ್ಸಲ ಪ್ರಾರ್ಥನೆ ಮಾಡ್ಕೋಬೇಕು परमेश्वर प्रीत्यर्थम कुबेर स्वामी देवता प्रीत्यर्थ श्री महालक्ष्मी देवता प्रीत्यर्थ वासवी कन्निका परमेश्वरी देवता प्रीत्यर्थ श्री कुबेर अष्टोत्तर महालक्ष्मी अष्टोत्तर श्री वासवी कन्निका परमेश्वरी अष्टोत्तर पूजाख्यं कर्म करिष्ये इति संकल्प्यात् ಓಕ್ಷದ ಮುಂದೆ ಪೂಜೆ ಮಾಡಿ ಫಸ್ಟ್ ಕುಬೇರನ್ ಮಾಡಬೇಕು ದೀಪಕ್ ಮಾಡ್ತಾ ಬನ್ನಿ ಆಮೇಲೆ ಕಾಯಿಸಿ ಮಾಡ್ತಾ ಬರ್ಲಿ ಬರ್ಲಿ ನಮಃ ಹೇಳಿ ಇಲ್ಲ ಅಂದ್ರೆ ಓಂ ಯಕ್ಷರಾಜಾಯ ನಮಃ ಮಾಡ್ಕೋಬಹುದು ಪರವಾಗಿಲ್ಲ ನಿಮ್ಮ ಅನುಕೂಲ ನೋಡ್ಕೊಂಡು ಮಾಡ್ಕೊಳ್ಳಿ ನಿಮಗೆ ತಗೊಂಡು ಹೋಗ್ತೀನಿ ಮನೆ ಪ್ರಸಾದ ಬೇಕಂದ್ರೆ ಬೇರೆ ಮಾಡಿ ಇಲ್ಲಾಂದ್ರೆ ದೀಪಕ್ ಮಾಡಿ ಪರವಾಗಿಲ್ಲ ಹಾ ನೀವು ಕೂಡ ಮಾಡ್ತಾರ ಯಾರು ಬೇಡ ಓಂ ಕುಬೇರಾಯ ನಮಃ ಧನದಾಯ ನಮಃ ಓಂ ಶ್ರೀಮತೆ ನಮಃ ಓಂ ಯಕ್ಷೇಶಾಯ ನಮಃ ಓಂ ಗುಹೇಶ್ವರಾಯ ನಮಃ ಓಂ ದೀಶಾಯ ನಮಃ ಓಂ ಶಂಕರಶಕಾಯ ನಮಃ ಓಂ ಮಹಾಲಕ್ಷ್ಮೀ ಸನ್ನಿವಾಸ ಭುವೇ ನಿತ್ಯಾದಾಯ ನಮಃ ನೀಲನಿಧಿಪಾಯ ನಮಃ ಮಹತೆ ನಮಃ ಅದ ಓಂ ಶ್ರೀ ಕರ್ಮನಿಧಿಪಾಯ ನಮಃ ಪೂಜ್ಯಾಯ ನಮಃ ಮಹಾಲಕ್ಷ್ಮೀ ಸಾಮ್ರಾಜ್ಯದಾಯಕಾಯ ನಮಃ ಯಥಾ ಓಂ ಶ್ರೀ महालक्ष्मी साम्राज्यदायकाय नमः ओम श्री महालक्ष्मी साम्राज्यदायकाय नमः इलापतये नमः कोशदेशाय नमः कुलोदेशाय नमः अश्वरूपाय नमः विश्ववन्द्याय नमः विशेषज्ञानाय नमः विशारदाय नमः नळक्रूरनाथाय नमः मणिप्रियप्रीताय नमः गुडमन्त्राय नमः वैष्णवनामप्रियाय नमः एकपिङ्गाय नमः अकलाधीशाय नमः कौस्तलाय नमः नरवाहनाय नमः तैसा अथवंशे कैलास शेषनिलयाय नमः चित्रचैत्ररथाय नमः उद्यानवंशे उद्यानविहाराय नमः महोत्साहाय नमः महाप्रज्ञाय नमः सदा पुष्पकवाहनाय नमः सर्वभौमाय नमः अंगनाथाय नमः ओम सौम्याय नमः ओम श्री ओम श्री उहंश्रेशाय नमः सर्वपुण्यदलेश्वराय नमः नित्यकीर्तये नमः लंकप्राप्तनाय क्षीणविरुद्धाय नमः किन्नेश्वराय नमः किंपुरुषनाथाय नमः ओम खड्गायुधाय नमः वशिने नमः ईशान्यदिक्पालकाय नमः ईशान्यक्षप्रवासाय नमः नित्येश्वराय नमः नरदाध्यक्षाय नमः अष्टलक्ष्मी सीताय नमः अथा मनुष्यधर्मिणे नमः लक्ष्मी नित्यसंभवे नमः अश्वलक्ष्मी सदावासाय नमः गजलक्ष्मी स्थिरालयाय नमः राज्यलक्ष्मी जन्मगुहे नमः दानवदेवीलक्ष्मी कृपाश्रयाय नमः अखण्डेश्वर संयुक्ताय नमः नित्य सदानंद कृपालयाय नमः ओम श्री गंधर्वगोसंसेव्याय नमः सौगंधिका पुष्प संप्रियाय नमः स्वर्णनगरीश्वराय नमः स्वर्णनगरीवासाय महामेरुप्रदाय महामेरु रुद्रस्ताय नमः शिवपूजनताय नमः अनगाय नमः राजयोगसमायुक्ताय नमः श्री यक्षराजाय नमः श्री कुबेरस्वामी देवताभ्यो नमः अतः महालक्ष्मी देवता
ಹೂವಲ್ಲಿ ಮಾಡ್ತಾ ಬನ್ನಿ ಎಲ್ಲರೂ. नमः ओम विकृत्यै नमः ओम विद्यायै नमः ओम सर्वभूतहितप्रदायै नमः ओम श्रद्धायै नमः ओम विभूत्यै नमः ओम सुरभ्ये नमः ओम परमार्थिकायै नमः ओम वाचे नमः ओम पद्मलयायै नमः ओम पद्मायै नमः ओम श्रुतये नमः ओम स्वाहायै नमः ओम स्वधायै नमः ओम सुधायै नमः ओम धन्यायै नमः ओम हिरण्मये नमः ओम लक्ष्मी नमः ओम विद्ये नमः ओम अनगाय नमः ओम हरिवल्लभाय नमः ओम अशोकाय नमः ओम अमृताय नमः ओम दीप्ताय नमः ओम लोकलोकविनाशिने नमः ओम धर्मनिलयाय नमः ओम करणाय नमः ओम लोकमात्रे नमः ओम पद्मप्रियाय नमः ओम पद्महस्ताय नमः ओम पद्माक्षे नमः ओम पद्मसुन्दरे नमः ओम पद्मोद्भवाय नमः ओम पद्ममुख्ये नमः ओम पद्मनाभप्रियाय नमः ओम रमाय नमः ओम पद्ममालाधराय नमः ओम देवे नमः ओम पद्मिन्ये नमः ओम पद्मगन्धिन्ये नमः ओम पुण्यगन्धाय नमः ओम शुक्रगन्धाय नमः ओम प्रसादमुखे नमः ओम प्रभाय नमः ओम चन्द्रवदनाय नमः ओम चन्द्राय नमः ओम चन्द्रसहोदरे नमः ओम चतुर्भुजाय नमः ओम चन्द्रलोकाय नमः ओम इंदिराय नमः ओम इंद्रशेखराय नमः ओम आत्मजनन्ये नमः ओम दुष्टे नमः ओम दारिद्र्यनाशिन्ये नमः ओम वेदपुष्करण्ये नमः ओम शान्ताय नमः ओम शुक्लमाल्याम्बराय नमः ओम श्रेये नमः ओम भास्करे नमः ओम बिल्वनिलयाय नमः ओम ಎಲ್ಲರೂ ಆಯ್ತಮ್ಮ? ಬಂತ ಎಲ್ಲ ತೆಂಗಿಕಾಯಿ ಬಂತ ಇನ್ನು ಹೋಗ್ತಾ ಇದ್ದಾರಮ್ಮ. ಇದು ಮಹಾನೈವೇದ್ಯ ತೆಂಗಿಕಾಯಿ ಮಾಡೋದಕ್ಕೆ ಕಾಯಿ ಬಂತ ಕಾಯಿ ಬಂತ ತಾಂಬೂಲದ ಮೇಲೆ ತೆಂಗಿನಕಾಯಿ ಬಾಳೆಹಣ್ಣು ಪಕ್ಷ ಮಾಡಿ. ಓಂ ಭೂರ್ಭುವಸ್ಸುವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಶ್ರೀ ಉದ್ದ ನೀರು ಬರಗೆ ಹಾಕೊಳ್ಳಿ. ನೀರು ಹಾಕೊಂಡ್ಬಿಟ್ಟು ತಾಂಬೂಲ ಸುತ್ತಲೂ ನೀರು ಬಿಡಿ. ಸತ್ಯಂ ದತ್ತೇನ ಪರಿಸಿಂಚಯಾಮಿ. ದೇವ್ ತೋರಿಸಿ ಅಮೃತಮಸ್ತು ಅಮೃತಮರಣಮಸಿ ಸ್ವಾಹ ಪ್ರಾಣಾಯ ಸ್ವಾಹ ಅಪಾನಾಯ ಸ್ವಾಹ ವ್ಯಾನಾಯ ಸ್ವಾಹ ಉದಾನಾಯ ಸ್ವಾಹ ಸಮಾನಾಯ ಸ್ವಾಹ ಪರಬ್ರಹ್ಮಣೇ ಸ್ವಾಹ. ಅವೈದಾಶ್ರೇ ಕುಬೇರ ನೈವೇದ್ಯ ನಿವೇದಯಾಮಿ. ನಿವೇದನ ಮತ್ತೆ 4 ಉದ್ದ ನೀರು ಬಿಡಿ. ಹೂವು ಅಕ್ಷತೆ ಹೂವಿನ ಪೂಜೆ ಮಾಡಿಬಿಟ್ಟು 4 ಉದ್ದ ನೀರು ಬಿಡಿ. ಮತ್ತೆ ಸ್ವಾದೋದಕಂ ಹಸ್ತ ಪ್ರಕ್ಷಾಲಯಾಮಿ ಪಾದ ಪ್ರಕ್ಷಾಲಯಾಮಿ ಋಣಾಚಮನೀಯಾನ್ ಉತ್ತರಾ ಪೋಷಣಾನ್ ಸಮರ್ಪಯಾಮಿ. ಉದ್ದನೆ ನೀರು ಬಿಡ್ತಾ ಮೇಲೆ ಬಾಳೆಹಣ್ಣು ಗಿಲ್ಲಿ ಪೂಗಿ ಬಸವ ಅಥವಾ ಶ್ರೇ ಪೂಗಿಯ ತಾಂಬೂಲ ಸಮರ್ಪಯಾಮಿ. ಹಿರಣ್ಯಗರ್ಭಾಭ್ಯಾಂ ನಮಃ ವ್ಯವಹಾರಿಕ ದಕ್ಷಿಣ ಸಮರ್ಪಯಾಮಿ. ಅಥ ಓಂ ಶ್ರೇ ಮಹಾಮಂಗಲ ನೀರಾಂಜನಂ. ಮಂಗಳಾರತಿ. ಎಲ್ಲರೂ ಕುತ್ಕೊಂಡೇ ಮಾಡಬೇಕು, ಇಟ್ಕೋಬಾರ್ದು. ಎಲ್ಲಾರ್ದು ಆಯ್ತಾ? ಏಕದಾ ಬ್ರಹ್ಮಣಮುಪಹರದೆ ಏಕದೇವ ಯಜಮಾನ
सोमादिरात्रमत्तमः सर्वस्याप्येप्नोते सर्वन्तिष्ठते हिरण्यवातन्वरोः पूर्णं ददाते मनुव्यो सामेते एकदा ब्रह्मणमुपहरते एकदैव यजमान आयुस्ते ददाते अवैदा श्री कुबेर स्वामी देवताभ्य महालक्ष्मी जय नमः कर्पूर आनंद भावनीरांजना सुंदर अक्षत परिमल वस्त्र पुष्पाणि समर्पयामि देवतोटे रक्षांत कुबेर स्वामी पादारविंद गोविंद महालक्ष्मी स्वामी पादारविंद गोविंद हर पार्वदेवतये शंभो शंकर हर हर महादेव हर रक्षांधारयंद मंगल तोड़ी लोगे मंगल तोड़ी नमो यज्ञेष्टवणाय कुर्महे समेन कामान् कामकामाय पापोऽहं पापकर्माहं पापात्मा पापसम्भवां त्राहि मां कृपया देव शरणागतवत्सल अन्यथा शरणं नास्ति त्वमेव शरणं मम तस्मात् कारुण्यभावेन रक्ष रक्ष जगदेश्वर जगदेश्वरे जगदेश्वर जनार्दन आवरिता श्री दीप महालक्ष्मी देवताभ्यो नमः कुबेर स्वामी देवताभ्यो नमः अदा मनसो दृष्ट्या प्रदक्षिणस्कारान् समर्पयामि पूजा ಮಾಡಿ ಮನಸಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು ಆಯ್ತಾ ಏನು ಕೋಷ್ಟೊಳಗೆ ಮತ್ತೆ ಕುಬೇರ ಸ್ವಾಮಿನ ಮಹಾಲಕ್ಷ್ಮಣ ಪ್ರಾರ್ಥನೆ ಮಾಡ್ಕೊಳ್ಳಿ ಯಕ್ಷರಾಜ ನಮಸ್ತೆಸ್ತು ವಿತ್ತೇಶ್ವರ ನಮೋಸ್ತುತೆ ನಿತ್ಯವಾಸಂ ಪ್ರಿಯಾ ದೇವ ಧನೇಶ್ವರ ನಮೋಸ್ತುತೆ महादेवी च विद्महे विष्णुपत्नी च धीमहि तन्नो लक्ष्मी प्रचोदयात् महालक्ष्मीदेवताभ्यो नमः कुबेरस्वामिदेवताभ्यो नमः मनसो दिष्ट कामान्या पराशक्तिं च धीमहि सा देवी न प्रचोदयात् ॐ महादेवी च विद्महे विष्णुपत्नी च धीमहि तन्नो लक्ष्मी प्रचोदयात् प्रणो देवी सरस्वती वाजेभिर्वादिनीवते तेनामविद्रवत आनो दिवो बृहतः पर्वतादा सरस्वते यजतागन्तु यज्ञं कार्त्यायनाय विद्महे कन्याकुमारी धीमहि तन्नो दुर्गे प्रचोदयात् ॐ भोः परमेश्वरमावाहयामि ॐ भुवः त्रिशक्ति समेत पादारविन्दयोः पाद्यं समर्पयामि हस्तयोः अर्घ्यमर्घ्यं समर्पयामि मुखे आचमनीयान् समर्पयामि स्नापयामि स्नानमहं करिष्ये स्नापयामि स्नानं करिष्येत् गङ्गे च यमुने चैव गोदावरी सरस्वते नर्मदे सिन्धु कावेरी जले समर्ष्णयाम् अभिज्ञयाम रुद्रदे विदस्तया देवीय शृणुक्या सुषोमयात् शुद्धोदकस्नानं समर्पयामि आप्याय सुसमेतते विश्वदस्सो मरुष्णयं भवामा संगते गदिक्रावन्ना अकार्षं जिष्णोरस्वस्य वाजिनः सुरभिनो मुखाकरत्प्रण आयुगंशे तारिषतो शुक्रमसि ज्योतिरसि देवो वत्सवितोत्मनात्वच्चित्रेण पवित्रेण वसो सूर्यस्य रश्मिभिः मधुवातारुतायते मधुक्षरन्ति सिन्धवः माधुर्येण सन्तोषदेः मधुनग्नभुजोषसि मधुमत्पार्थिभगुं रजः मधुर्द्योरस्तु नः पिता मधुमानो वनस्पतिर्मधुमागमस्तु सूर्यः माद्वीर्गावो भवन्तु नः स्वादुपवस्वदिव्याय जन्मने स्वादुरिन्द्राय सुवेतु नाम्ने स्वादुर्मित्राय वरुणाय वायवे बृहस्पतये मधुमागुम् अदाभ्यः या परिनीर्या अपला पुष्पायाश्च पुष्पिणीः बृहस्पति प्रसोदास्तारो मुञ्चत्वगुं नसः अवैध वस्त्रयुग्मम् यज्ञोपवीतं
वस्त्रयुग्मं समर्पयामि उपवेदात् यज्ञोपवीतं परमं पवित्रं प्रजापतये सहजं पुरस्तात् आयुष्यमुग्रं प्रतिबन्धशुभ्रं यज्ञोपवीतं बलमस्तु तेजः श्रीवासवे कन्निका परमेश्वरी देव्यै नमः उपवेदात् अक्षतां समर्पयामि गन्धेश्वरी तुं सर्वभूतानां तामिहोपक्वये श्रियं श्रीमातमाधवे कन्निका परमेश्वरी नमः दिव्यगुणगन्धां समर्पयामि गन्धस्योऽलङ्करणात् आयने परायणे दुर्वारोहन्तपुष्पिणे ओम ह्रीं सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणि नमोस्तुते हरिद्राचूर्णं समर्पयामि कुङ्कुमचूर्णं सचित्रचित्रचिदिन्तमस्मै चित्रसयोधा चन्द्रं रयिपुरवीरं बृहन्तं चन्द्रचन्द्राभिर्मदेव स्वा कुङ्कुमचूर्णं समर्पयामि अदा ओम श्री ओम ह्रीं सर्वमङ्गलमाङ्गल्ये शिवे सर्वार्थसाधिके शरण्ये महादेवी नमोस्तुते सिन्दूरचूर्णं समर्पयामि विराजनादिव्यं सिन्दूराब्दाजलादिकं अदावं श्री अवैता श्री वासवे कनिका श्री महामङ्गलद्रव्याणि समर्पयामि अदावं श्री पुष्पमालिका चंद्रमावामपां पुष्पं पुष्पवान् प्रजावान् पशुमान् भवते श्रीवासवे कन्निका परमेश्वरी देव्यै नमः पुष्पमालिकां समर्पयामि श्रीकारवीजोत्यस्ताय नमः नानालङ्कारभूषित्यै नमः देवदेव्यै नमः महादेव्यै नमः चिद्रूपाय नमः कनकाम्बराय नमः रत्नैकमाल्यादिभूषिताय नमः ऐक्यनैर्विराजिताय नमः लक्ष्म्यै नमः सुरेश्वर्यै नमः गजलक्ष्म्यै नमः पद्मस्ताय नमः चतुर्भुजसमन्विताय नमः रत्नपण्डसमन्विताय नमः मुकुटज्वलाय नमः किरालयाय नमः भगवते नमः ब्रह्मविष्णुशिवात्मिकाय नमः कामदाय नमः उपप्रदाय नमः स्तोत्रप्रिये नमः शिवशंकर्ये नमः मंगलालयाय नमः स्वरूपके नमः भद्राशयाय नमः श्रीप्रदाय नमः सुरसेविते नमः लोकत्रयगम्ये नमः सौन्दर्ये नमः सत्यशीलदयापात्राय नमः भक्तिमुक्तिफलप्रदाय नमः सन्ननाशिन्ये नमः करुणामयाय नमः कम्बुकण्ठाय नमः कामरूपाय नमः कामदाय नमः परमेश्वर्ये नमः भुवनेश्वर्ये नमः ज्ञानरूपाय नमः श्रीयोर्विकराय नमः सर्वसमतलाय नमः शशिप्रभाय नमः सर्वमङ्गलमाङ्गल्ये नमः रविवासमप्रभाय वासवे कन्निका परमेश्वरी नमः पद्मनाभाय नमः दामोदराय नमः संकर्षणाय नमः वासुदेवाय नमः प्रद्युम्नाय नमः अनिरुद्धाय नमः पुरुषोत्तमाय नमः अदोक्षजाय नमः नारसिंहाय नमः अच्युताय नमः जनार्दनाय कृष्णाय नमः अवैता श्रीवासवे कन्निका परमेश्वरी नमः नानाविधपरिमलपत्रपुष्पाणि समर्पयामि दशाङ्गविधिधूपम् रूपोऽयं प्रतिगृह्यता शाङ्गं गुग्गुलोपेदं सुगन्धिं सुमनोहरं कपिलाकुशयुक्तं रूपोऽयं प्रतिगृह्यता अवैता श्रीवासवे कन्निका परमेश्वरी नमः धूपमाग्रापयामि धूपमन्त्रमध्ये उद्गणीपे आचमनीयान् समर्पयामि आचमनानन्तरे अक्षतपरिमलपत्रपुष्पाणि अक्षता एको संयुक्तम् ओम्निना योजितं मया गृहाणमङ्गलं धीपं त्रैलोक्यं त्रिविलापः भक्तादेव यच्छामि देवाय परमात्मनमोस्तुते श्रीवासवे कन्निका परमेश्वरी देव्यै नमः साध्यदीपं दीपान्मध्ये विपदा
तदेशते देवद्वीपं दर्शनीयमन्त्रवन्ते उद्दर्यमिडे आचमनीयान् समर्पयामि आचमनान्तरे अक्षतपरिमलपत्रपुष्पाणि समर्पयामि अथ नैवेद्यं नैवेद्य ಮಾಡಿ ಮಾ यो यो न प्रचोदयात् सर्कल्मणि सत्यं दत्तेन परिसिञ्चयामि स्वाहा प्राणाय स्वाहा पाराय स्वाहा व्यानाय स्वाहा उदाना स्वाहा स्वाहा अवैता श्रीवासरे कन्निकासरे येन नैवेद्यनिवे पंचो नैवेद्यनिवेदयामि निवेदनते मध्ये मध्ये स्नादोदकम्यान् उत्तरापोषणान् समर्पयामि हिरण्यगर्भाभ्यां नमः व्यवहारिकदक्षिणा सम्यक्तम् अन्निना योजितं मया गृहाणमङ्गलं दीपं त्रैलोक्यं तिमिरापः भक्तादेव यच्छामि देवाय परमात्मने त्राहि मां नरकाद्घोर दिव्यज्योतिर्नमोऽस्तुते साज्यतन्सा संयुक्तम् अन्निना योजितं मया गृहाणमङ्गलं दीपं त्रैलोक्यं मां नरकाद्घोर दिव्यज्योतिर्नमोऽस्तुते गृहाणमङ्गलं देवं त्रैलोक्यं तिमिरापः अवैताभ्यो नमः पञ्चदेवं दशदीपं राजमानक्षपुष्पाणि समर्पयामि अथ कुम्भानन्दराय सर्वस्वामादिरात्रवत्तमः सर्वस्याभ्यै सर्वस्य सर्वमेव तेन आप्नोति सर्वं जयते यज्ञेन यज्ञमयजन्त देवाः धर्मान् कृतमान्यासन्न श्रेहनागं महिमानस्तुजन्त यत्र पूर्वे साध्या सन्ति देवाः अवैतावं श्रेवासवे कन्निकावं देवीनाभ्यो नमः कुम्भदेवं नक्षत्रं देवमेधयम् इदमासामिदक्षणम् अविरासन्दुहोदना यस्य वान्दसकेतवः यस्य मा विश्वा भुवनानि सर्वाः सकर्तिकालविरविसंवसानः अग्निर्ना देवस्तु विदददादो अवैता श्रीवासवे कन्निकापरमेश्वरी देव्यै नमः श्री अवैता वासवे समस्वेदाभ्यो नमः ततवद्वीपं दर्शयामि दीपान्तर्मध्ये आचमनीयान् समर्पयामि आचमनानन्तरे आचमने महामङ्गलनीराञ्जनम्
योपाय एवं वेद योपामायतनं वेद आयतनवान् भवते अग्निर्वाणवान् भवते आपो वा अग्निरायतनम् आयतनवान् भवते य एवं वेद योपामायतनं वेद आयतनवान् भवते वायुर्वा अपामायतनम् आयतनवान् भवते वायोरायतनं वेद आयतनवान् भवते अपो वै वायोरायतनम् आयतनवान् भवते एवं वेद भवते असौ वेदपन्नपामायतनम् आयतनवान् भवते यो मश्यतपद आयतनं वेद आयतनवान् भवते आपो वा अमश्यतपद आयतनम् आयतनवान् भवते य एवं वेद योपामायतनं वेद आयतनवान् भवते भवते चन्द्रमस आयतनं वेद आयतनवान् भवते आपो वै चन्द्रमस आयतनवान् भवते नक्षत्राणि वा भवते यो नक्षत्राणामायतनं वेद आयतनवान् भवते आपो वै नक्षत्राणामायतनम् आयतनवान् भवते य एवं वेद योपामायतनं वेद आयतनवान् भवते पर्जन्यो वा अपामायतनम् आयतनवान् भवते पर्जन्यस्यायतनं वेद आयतनवान् भवते आपो वै पर्जन्यस्यायतनम् अपामायतनं वेद आयतनवान् भवते संवत्सरो वा अपामायतनम् आयतनवान् भवते यत्संवत्सरस्यायतनं वेद आयतनवान् भवते आपो वै संवत्सरस्यायतनम् आयतनवान् भवते य एवं वेद यो अक्षुनावं प्रतिष्ठितां वेद प्रत्यवतिष्ठते ॐ राजाधिराजाय प्रसेयसायिने नमो देवै श्रवणाय कुर्महे श्रवणा ददातु कुबेराय वैश्रवणाय महाराजाय नमः महादेवे च विद्महे विष्णुपत्नी च धीमहि तन्नो ईशानः सर्वविद्यानाम् ईश्वरः सर्वभूतानां ब्रह्माधिपतिः ब्रह्मणोऽधिपतिः ब्रह्मा शिवो मे अस्तु सदा शिवो अवयवानि समर्पयामि देवदेवो तमस्य देवताः सर्वस्य अखिलाण्डकोटिब्रह्माण्डनायकस्य परमादेवस्य श्रीवासवे कन्निका प्रवेशदेवताविद्यार्थे ऋग्वेदविश्वामि ऋग्वेदसेवाकरणया ऋग्वेदसेवा नमो राजपदये नमो गणपतये नमः प्रमदपदये नमस्ते स्थलम्बोदराय एकदन्ताय विघ्नविनाशिने शिवसुताय श्रीवरवरदमूर्तये नमः हरिवां स्वस्ते देवदेवो तमस्य देवताः सर्वमस्य अखिलाण्डकोटिब्रह्माण्डनायकस्य वैता श्रीवासवे कन्निका प्रसिद्धाविद्यर्थे अतः उपनिषत्प्रियस्वामिन् उपनिषद्वाक्यमवधारयात् मतिः ॐ मातृदेवो भव पितृदेवो भव आचार्यदेवो भव अतिथिदेवो भव न्यान्यनवद्यानि कर्माणि तानि सेवितव्यानि नावितराणि हरिवां स्वस्ते देवदेवो तमस्य देवताः सर्वमसकलाण्डकोटिब्रह्माण्डनायकस्य अवैता श्रीवासवे कन्निका प्रसिद्धाविद्यर्थे पंचाविस्वामि पंचानसेवाधारयात् पंचनिके हारपदकनवते च किरीट चारु सुन्दरि श्रीकन्निके चन्द्रबिम्ब शिरभूषिणि शुकभाषिणि मृदुहासिनि चन्द्रबिम्ब शिरभूषिणि शुकभाषिणि मृदुहासिनि अभयदारिणी कलशहारिणि भयविदूरिणि श्रीवासवे अभयदारिणी
कलशहारिणि भयविदूरिणि श्रीवासवी अमृतवर्षिणि भक्तपोषिणि भुशक्तिरूपिणि जगन्नायकी अमृतवर्षिणि भक्तपोषिणि शक्तिरूपिणि जगन्नायकी हारपदकनवतेज किरीटचारुसुन्दरि श्रीकन्निके चन्द्रबिम्बशिरभूषिणि शुकभाषिणि मृदुहासिनी भुवनमोहिनी भवनकारिणि ब्रह्मचारिणि श्रीकन्निके भुवनमोहिनी भवनकारिणि ब्रह्मचारिणि श्रीकन्निके नित्ययौवने सत्यश्यामले मुक्तिदायकि जगन्नायकी नित्ययौवने सत्यपालने मुक्तिदायकि जगन्नायकी हारपदकनवतेज किरीटचारुसुन्दरि श्रीकन्निके चन्द्रबिम्बशिरभूषिणि शुकभाषिणि मृदुहासिनी चन्द्रबिम्बशिरभूषिणि शुकभाषिणि मृदुहासिनी हारपदकनवतेज किरीटचारुसुन्दरि श्रीकन्निके चन्द्रबिम्बशिरभूषिणि शुकभाषिणि मृदुहासिनी चन्द्रबिम्बशिरभूषिणि शुकभाषिणि मृदुहासिनी देवता सर्वमस्य अखिलाण्डकोटि ब्रह्माण्डस्य आवैता श्रीवासवे कन्निकासुता विद्यर्थ गणपति देवता विद्यर्थ गणपति दाडमवधारयात् अगणित पणिपण मणिगल किरणे करुणित विजदोळ रवित तवदन तट तट लुट दोळ कोल्ल कोल्ल मीनटो गणपति रविनत मिहदि कुशनः लम्बोदरवरतुञ्जावर्तित कुङ्कुमवर्णधरं श्वेतशृङ्गं पीनसुहस्तं प्रेरित सफलफलं नागत्रययुत नागविभूषण नानागणपतितं सत्सन्नानागणपतितं सत्सन्नानागणपतितं अगणित पणिपण मणिगण किरणै वरुणित निजदोळ रवित तवदना तट तट लुट दोळ कोल्ल कोल्ल मीनटो गणपति रविमत मिहदि कुशनः लम्बोदरवरतुञ्जावर्तित कुङ्कुमवर्णधरं श्वेतशृङ्गं पीनसुहस्तं प्रेरित सफलफलं नागत्रययुत नागविभूषण नानागणपतितं तत्तन्नानागणपतितं 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 हरि ओं स्वस्ति स्वस्ति प्रजाभ्य परिपालयन्तां न्यायेन मार्गेण महिमहिषा लोकजनेभ्यः शुभस्तु नित्यं लोकाः समस्ताः सुखिनः भवन्तु समस्त सन्मङ्गलानि भवन्तु सर्वे जनाः सुखिनः भवन्तु सत्य एष असत्सन्तो असतो मा सद्गमय तमसो मा ज्योतिर्गमय प्रज्योर्मा अमृतङ्गमय ॐ शान्तिः 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 अवैता श्रीवासवे कल्लिकावृन्दैवे महावेदाभ्यो नमः अष्टवदनपूर्वक वेदोक्तमन्त्रपुष्पाणि समर्पयामि इति नमस्ते जय वासवी ಜೈ ವಾಸವಿ जय जय वासवी ಜೈ ವಾಸವಿ जय जय वासवी ಏನು ಸಾಲ್ತಾ ಇಲ್ಲ ಇಲ್ಲಿ ಜೈ ವಾಸವಿ जय जय वासवी ಜೈ ವಾಸವಿ जय जय वासवी ಜೈ ವಾಸವಿ जय जय वासवी ಅಲ್ಲಿಂದ ಸೌಂಡ್ ಬರ್ತಾ ಇಲ್ಲ ಹಿಂದ್ಗಡೆ ಎಲ್ಲ ಯಾರು ಹೇಳ್ತಾ ಇಲ್ಲ ಆಯ್ತು ಜೈ ವಾಸವಿ ಜೈ ವಾಸವಿ ಜೈ ವಾಸವಿ ಇವಾಗ ಎಷ್ಟು ಜೋರಾಗಿ ನೀವು ಪ್ರಾರ್ಥನೆ ಮಾಡ್ತೀರೋ ಅಷ್ಟು ಬೇಗ ನಮ್ಮ ದೇವಸ್ಥಾನ ಪೂಜೆ ಪ್ರಾರಂಭ ಮಾಡಿದ್ದೀವಿ. ಇದರಿಂದ ಹೆಚ್ಚಾಗಿ ಧನ ಸಮೃದ್ಧಿ ಆದರೆ ಈ ದೇವಸ್ಥಾನನೂ ಬೇಗ ಪ್ರತಿಷ್ಠಾಪನೆ ಆಗತ್ತೆ ಅಂತ ನಾವು ಅನ್ಕೊಂಡು. ಅಂದ್ರೆ ಎಲ್ಲ ಕಾರಣಗಳು ಇರತ್ತೆ, ಒಂದೇ ಕಾರಣ ಅಲ್ಲ, ಧನ ಒಂದೇ ಅಲ್ಲ, ಇಲ್ಲಿ ಎಲ್ಲಾನು ಇದೆ. ಬೆಳಗ್ಗೆಯಿಂದ ಕೊಡ್ತಾನೆ ಇದ್ದಾರೆ ಅಪ್ಪ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ದೇವ್ರಿಗೆ.
ಧನ್ಯವಾದಗಳು. ಇವಾಗ ಈ ಕಾರ್ಯಕ್ರಮಕ್ಕೆ ನಮಗೆ ಕೈ ಜೋಡಿಸ್ತಾ ಇರೋದ್ರಿಂದ ನಾವು ಈ ಕಾರ್ಯಕ್ರಮ ನಡೆಸಬೇಕಾಗತ್ತೆ. ಇದು ಒಬ್ಬರಿಂದ ಸಾಧ್ಯ ಇಲ್ಲ. ಇದಕ್ಕೆ ನಮ್ಮ ಭಜನಾ ಮಂಡಳಿಯಿಂದಲೂ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಎಲ್ರಿಗೂ ಧನ್ಯವಾದಗಳು. ಹಾಗೂ ನಾವು ಏನೇ ಕಾರ್ಯಕ್ರಮ ಮಾಡಬೇಕಾಗಿದ್ರು ಫಸ್ಟು ಡೆಕೋರೇಷನ್ಗೆ ನಮ್ಮ ಉಷಾ ಅವರು ಈ ಕಾರ್ಯಕ್ರಮನ ಡೆಕೋರೇಷನ್ ಏನೇನಿದೆಯೋ ಎಲ್ಲರೂ ಅವರೇ ಮಾಡ್ತಾ ಇದ್ದಾರೆ. ಹಾಗೂ ಈ ಸರ್ತಿ ನಾವು ಪ್ರಸಾದ ಬಂದಾಗ ನಮಗೆ ಕೃಷ್ಣಮೂರ್ತಿಯವರು ಸಹಾಯ ಮಾಡ್ತಾ ಇದ್ದಾರೆ. ಚೌಧರಿ ಕೃಷ್ಣಮೂರ್ತಿಯವರು ಪ್ರತಿ ಸರ್ತಿನೂ ನಮ್ಮ ಭಜನಾ ಮಂಡಳಿಗೆ ಸಹಕಾರ ನೀಡ್ತಾ ಇದ್ದಾರೆ. ಹಾಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಹಾಗೂ ಇನ್ನೂ ಒಬ್ಬರಿದ್ದಾರೆ ರಂಗ ಶಶಿಕಲಾ ಅಂತ ಹೇಳ್ಬಿಟ್ಟು, ಅವರು ನಾವು ಏನೇ ಪೂಜೆಗಳು ಮಾಡಿದ್ರು ಅವರು ನಮ್ಗೆ ಸಹಾಯ ಮಾಡ್ತಾ ಇದ್ದಾರೆ. ಅವ್ರಿಗೂ ಧನ್ಯವಾದಗಳು. ಹಾಗೂ ಈ ಸರ್ತಿ ಅರ್ಚನಾ ಕುಮಾರ್ ರಾಜಲಕ್ಷ್ಮಿಯವರು ಕೊಟ್ಟಿದ್ದಾರೆ. ಅಕ್ಷತೆ ಸುಧಾ ಬಾಬು ಸೌಜನ್ಯ ತೆಂಗಿನಕಾಯಿ ಕೊಟ್ಟಿದ್ದಾರೆ. ರೋಹಿಣಿ ಬೆಳಗ್ಗೆ ಉಪಹಾರ ಕೊಟ್ಟಿದ್ದಾರೆ. ದೇವರಿಗೆ ಹೂವಿನ ಅಲಂಕಾರ ಸ್ವಯಂಪ್ರಭಾ ಶಿವಪ್ರಸಾದ್, ಲೋಟ ಕವರ್ಸ್ ಚರ್ಣ ವಿಜಯ್, ದೇವತಾ ಲಕ್ಷ್ಮಿ ತೆಂಗಿನಕಾಯಿಗೆ ಕೊಟ್ಟಿದ್ದಾರೆ. ಹಾಗೂ ಶ್ಯಾಮಲಾ ಅಶೋಕ್ ಕೊಟ್ಟಿದ್ದಾರೆ. ಇನ್ನು ಸೂರ್ಯಪ್ರಭಾ ಅವರು ಕೊಟ್ಟಿದ್ದಾರೆ. ದೇವ್ರ ಹೂವಿಗೆ ಪೂಜೆ ಹೂವಿಗೆ ಅವರು ಕೊಟ್ಟಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಇನ್ನು ಯಾರಾದರೂ ಬಿಟ್ಟೋಗಿದೆಯಾ? ಅನ್ನಪೂರ್ಣ ಅವರು ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಇಷ್ಟು ಜನ ಕೊಟ್ಟಿದ್ದಾರೆ. ಇನ್ನೂ ಯಾರಾದರೂ ಮಿಸ್ ಆಗಿದ್ರೆ ನಾನು ಸಾರಿ ಕೇಳ್ತಾ ಇದ್ದೀನಿ. ಇದಕ್ಕೆ ಕಂಡಂಗೆ ಕಾಣದೇ ಇರೋಂಗೂ ನಮ್ಗೆ ಸಹಾಯ ನೀಡ್ತಾ ಇದ್ದಾರೆ. ಎಲ್ರಿಗೂ ಧನ್ಯವಾದಗಳು. ಆಮೇಲೆ ಇಲ್ಲಿ ಇನ್ನೊಂದು ಅನೌನ್ಸ್ಮೆಂಟ್ ಇದೆ. ಇಲ್ಲೇನಾಗಿದೆ ಅಂದ್ರೆ ಇವಾಗ ಧ್ವಜಸ್ತಂಭ ನೆಡ್ತಾ ಇದ್ದಾರೆ. ಅವರು ಹೇಳ್ತಾ ಇರೋದು ಒಂದು ಧ್ವಜಸ್ತಂಭ ಮಾಡಬೇಕು ಅಂದ್ರೆ ಒಂದು 15 ಲಕ್ಷನ ಏನೋ ಲಕ್ಷಗಳು ಹೇಳಿದ್ರು. ಲಕ್ಷಗಳಿಗೆ ನನಗೆ ಲಕ್ಷ ಗೊತ್ತಿಲ್ಲ. ಆದರೆ ಎಲ್ಲರದ್ದು ಇಲ್ಲಿ ಬಂದಿರೋರ್ದೆಲ್ಲರದ್ದು ಸೇರಿಸೋಣ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಒಬ್ರು 50,000 ಕೊಟ್ಟಿದ್ದಾರೆ ಧ್ವಜಸ್ತಂಭಕ್ಕೆ. ಅವರು ಹೆಸರು ಹೇಳಬೇಡ ಅಂತ ಹೇಳಿದ್ದಾರೆ. ಅವ್ರದ್ದು ಹೆಸರು ಹೇಳ್ತಾ ಇಲ್ಲ. 50,000 ಕೊಟ್ಟಿದ್ದಾರೆ. ಇನ್ನು ಬೇರೆಯವರು ಕೊಟ್ಟಿದ್ದಾರೆ. ಹಾಗೆ ಇವಾಗ ಸೂರ್ಯಪ್ರಭಾ ಅವರು ಕೊಟ್ಟಿದ್ದಾರೆ. ನನಗೆ ಗೊತ್ತಿರೋರಿಗೆ ಇಲ್ಲಿವರೆಗೂ ನಾನು ಕೊಟ್ಟಿದ್ದೀನಿ. ಎಷ್ಟೆಷ್ಟು ಅಂತ ಯಾರಿಗೂ ಹೇಳಲ್ಲ. ಅವರವ್ರೆ ಇಂಥ ಕಾರ್ಯಕ್ರಮಕ್ಕೆ ನಾವು ಯಾರ್ದು ಇದಾಗೋದಿಲ್ಲ. ಯಾಕೆಂದ್ರೆ ಈ ಧ್ವಜಸ್ತಂಭ ನೆಡೋದಕ್ಕೆ ಈ ದೇವಸ್ಥಾನ ಪ್ರತಿಷ್ಠೆ ಆಗುವಾಗ ಅಲ್ಲಿ ಧ್ವಜಸ್ತಂಭದ ಕೆಳಗೆ ಹಾಕಕ್ಕೆ ಆ ಕವಚಕ್ಕೆ ಇದಕ್ಕೆಲ್ಲನೂ ಮಾಡಬೇಕು ಅಂದ್ರೆ ಆಗೋದಿಲ್ಲ. ಎಲ್ಲರದ್ದು ಸೇರಿದಾಗ ಈ ಕಾರ್ಯಕ್ರಮ ಚೆನ್ನಾಗಾಗತ್ತೆ. ಅಂದ್ರೆ ಎಲ್ಲರೂ ನಮ್ದು ಒಂದು ಪಾಲು ಸೇರಿದೆ ಅನ್ನೋ ಉದ್ದೇಶ ಇರುತ್ತೆ. ಅದರಿಂದ ಯಾರು ಕೊಟ್ಟರು ನಾವು ಕೇಳಲ್ಲ. ಇದಕ್ಕೆ ಕಾಂತರಾಜ್ ಅವರು ಬರ್ತಾರೆ, ತಟ್ಟೆ ಇಟ್ಕೋತೀವಿ, ನಾವೇನು ಕೇಳಲ್ಲ. ನಿಮ್ ಇಷ್ಟ ಬಂದಷ್ಟು ನೀವು ಕೊಡ್ಬೋದು. ರಸೀದಿ ಕೊಡ್ತೀವಿ. ಇಲ್ಲ ಬೇಡ ಅಂದ್ರೆ ನಮ್ಗೆ ಇಷ್ಟು ಅಂದ್ರೆ ಅದು ಅವರವ್ರ ಇಷ್ಟ. ನಾನು ಯಾರನ್ನೂ ಬಲವಂತ ಮಾಡಲ್ಲ. ಯಾಕೆಂದ್ರೆ ಇಷ್ಟು ಜನದ್ದು ಸೇರ್ಲಿ ನಾವು ಉದ್ದೇಶ ಅಷ್ಟೇ. ಆ ಧ್ವಜಸ್ತಂಭಕ್ಕೆ ಕವಚಕ್ಕೆ ತಾಮ್ರದ್ದು ಹಾಕ್ತಾ ಇದ್ದಾರೆ. ಆ ತಾಮ್ರದಕ್ಕೆ ಎಲ್ರಿಗೂ ಸೇರ್ಲಿ ಅನ್ನೋ ಉದ್ದೇಶ. ಮರ ತಾಮ್ರ ಇದೆಲ್ಲಾನು ಅವರು ಈ ದೇವಸ್ಥಾನಕ್ಕೆ ನಿಮ್ಗೆಲ್ಲ ಸೇರ್ಲಿ. ನಮ್ಮ ವಾಸವಿ ಮಹಿಳಾ ಸಮಾಜ ಅದರಲ್ಲೂ ನಾನು ಇದರಲ್ಲೂ ಅಧ್ಯಕ್ಷನಾಗಿದ್ದೀನಿ. ಆದರೆ ವಾಸವಿ ಮಹಿಳಾ ಸಮಾಜದಿಂದ 2ನೇ ಶುಕ್ರವಾರ ಪೂಜೆ ಇಟ್ಕೊಂಡಿದ್ದೀವಿ. ಅನ್ನಪೂರ್ಣೇಶ್ವರಿ ಪೂಜೆ 4 ಶುಕ್ರವಾರನೂ ಲಲಿತಾ ಸಹಸ್ರನಾಮ ಇರುತ್ತೆ ಬೆಳಗ್ಗೆ 11:00ವರೆಗೆ. ಅನ್ನಪೂರ್ಣೇಶ್ವರಿ ಪೂಜೆ ಮಾತ್ರ ನಾವು ಟೈಮಿಂಗ್ಸು ನಾನು ಅನೌನ್ಸ್ ಮಾಡ್ತೀನಿ. ಅದು ಬೆಳಗ್ಗೆನೇ ಹೀಗೆ ಪ್ರಾರಂಭ ಮಾಡಬೇಕಾಗತ್ತೆ. ಈ 4 ಶುಕ್ರವಾರನೂ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡಿ. ಜೈ ವಾಸವಿ. ಕನ್ನಿಕಾಪರಮೇಶ್ವರಿ ದೇವಸ್ಥಾನ ಶಿವರಾಜಪೇಟೆ ಈಗಾಗಲೇ ಸುಮಾರು ಅರ್ಧಕ್ಕಿಂತ ಹೆಚ್ಚಾಗಿ ಬಿಲ್ಡಿಂಗ್ ಕಾರ್ಯಕ್ರಮ ನಡೀತಾ ಇದೆ. ಇದಕ್ಕೆ ಬೇಕಾಗಿರೋದು ನಮ್ಮ ಅಧ್ಯಕ್ಷರು ಗೊತ್ತಾಗಿದೆ. ಚಪ್ಪಾಳೆ ಹೊಡೀರಿ. ನೋಡಿದೆ ಹತ್ತಕ್ಕಾಗವಂಥವರೆಲ್ಲರೂ ಈಗಾಗಲೇ ಗರ್ಭಿಣಿ ರೆಡಿಯಾಗಿದೆ, ಈ ಹಾಲ್ ರೆಡಿಯಾಗಿದೆ. ಆಮೇಲೆ ಈಗ ಪರಿವಾರ ದೇವತೆಗಳ ಗರ್ಭಿಣಿ ರೆಡಿಯಾಗಿದ್ದಾವೆ. ಈಗ ಇನ್ನೆಲ್ಲ ಸುಮಾರು ಒಂದು 60% ಕೆಲಸ ಈಗಾಗಲೇ ನಡೆದಿದೆ. ಸುಮಾರು 10-12 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಇದು. ಈಗಾಗಲೇ ಬೇಕಾದಷ್ಟು ಜನ ದಾನಿಗಳು ಕೊಟ್ಟಿದ್ದಾರೆ.
ಅವರಿಗೆಲ್ಲ ಮೊದಲನೇದಾಗಿ ಧನ್ಯವಾದಗಳು. ಮತ್ತು ನೀವೆಲ್ಲನೂ ಈ ದೇವಸ್ಥಾನಕ್ಕೆ ಸಹಾಯ ಮಾಡಬೇಕು ಅಂತೇಳಿ ಮತ್ತೊಮ್ಮೆ ನಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಇನ್ನು ರಾಜೇಶ್ ಅವರು ಕೊಟ್ಟಿದ್ದಾರೆ, ಇನ್ನು ಯಾರ್ಯಾರು ಕೊಟ್ಟಿದ್ದಾರೆ ನಮ್ಗೆ ಸ್ವಲ್ಪ ಇದಾಗ್ತಾ ಇದೆ, ಅವ್ರಿಗೂ ಧನ್ಯವಾದಗಳು. ಹಾಗೂ ನಮಗೂ ಅನ್ನಪೂರ್ಣೇಶ್ವರಿ ಪೂಜೆಗೆ 400 ರೂಪಾಯಿ ಶುಲ್ಕ ಮಾಡಿದ್ದೀವಿ. ಯಾರ್ಯಾರ ಹೆಸರುಗಳು ಕೊಡಬೇಕು ಅದು ಇದನ್ನು ನಾವು ಹಾಕಿದ್ದೀವಿ, ಡೆಡ್ಲೈನು ಹಾಕಿದ್ದೀವಿ. ಅಷ್ಟರೊಳಗೆ ಎಲ್ಲರೂ ಪೂಜೆಗೆ ಕೂತ್ಕೊಂಬವರೆಲ್ಲನೂ ಇಲ್ಲೇ ಶ್ರೀದೇವಿನೂ ರತ್ನಮ್ಮ ಅವರು ಇರ್ತಾರೆ, ಅವ್ರ ಕೈ ದುಡ್ಡು ಕೊಟ್ಬಿಟ್ಟು ಟೋಕನ್ ಇಸ್ಕೊಳ್ಳಿ. ನಿರ್ಮಲ ಅವ್ರ ಹತ್ರ, ನಿರ್ಮಲಾ ಗೋವಿಂದರಾಜ್ ಅವ್ರ ಹತ್ರ ದುಡ್ಡು ಕೊಟ್ಬಿಟ್ಟು ಹಣ ಕೊಟ್ಟು ನೀವು ಟೋಕನ್ ಇಸ್ಕೊಳ್ಳಿ. ಜೈವಾಸನ ಅನ್ನಪೂರ್ಣೇಶ್ವರಿ ಪೂಜೆ ಎರಡನೇ ಶುಕ್ರವಾರ. ಟೈಮ್ ಆಮೇಲೆ ಹೇಳ್ತೀವಿ, ಟೈಮ್ ಆಮೇಲೆ ಇದಕ್ಕೆ ಹಾಕ್ತೀವಿ ನಾವು ವಾಟ್ಸಪ್ ಕೊಟ್ಟಂಗೆ. ಅವಾಗಲೂ ಎಲ್ಲ ಪೂಜೆ ಸಾಮಾನೆಲ್ಲ ನಾವೇ ಕೊಡ್ತೀವಿ, ಎಲ್ಲ ಕೊಡ್ತೀವಿ. ಆದ್ರಿಂದ ಪೂಜಾ ಶುಲ್ಕ 400 ರೂಪಾಯಿ ಇಟ್ಟಿದ್ದೀವಿ. ಅದಕ್ಕೆ ಅನ್ನಪೂರ್ಣೇಶ್ವರಿ ಪೂಜೆಗೆ ಷೋಡಶೋಪಚಾರ ಪೂಜೆ ಇರುತ್ತೆ. ಅದಕ್ಕೂ ಯಾರ್ಯಾರು ಹೆಸರು ಕೊಡ್ತೀರೋ ನಿರ್ಮಲಾ ಗೋವಿಂದರಾಜ್ ಹತ್ರ ಹೆಸರು ಕೊಡಿ, ಹಾಗೆ ಟೋಕನ್ ಇಸ್ಕೊಡಿ. ಇವತ್ತೇ ಹೊಸದಾಗಿ ಎಂಟ್ರೆನ್ಸ್ ಅಲ್ಲಿ ದೇವರುಗಳನ್ನ ಮಾಡಿಸಿದೀವಿ. ರಾಮದೇವರು, ಗಣಪತಿ, ಕನ್ನಿಕಾ ಪರಮೇಶ್ವರಿ ಅಮ್ಮನವ್ರದ್ದೆಲ್ಲ ಮಾಡಿಸಿದೀವಿ. ಗುರುವಾರ ದಿವಸ ಬೆಳಗ್ಗೆ 7:15 ಪೂಜೆ ಸ್ಟಾರ್ಟ್ ಆಗುತ್ತೆ. 12:15 ಮಹಾಮಂಗಳಾರತಿ, 1 ಗಂಟೆಗೆ ಬಫೆ ಇರುತ್ತೆ. ದಯವಿಟ್ಟು ಎಲ್ಲರೂ ಬಂದು ರಾಮ ಮಂದಿರದಲ್ಲಿ ನಡೆಯೋ ಕಾರ್ಯಕ್ರಮನೂ ಸಹ ಯಶಸ್ವಿ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಪೂಜೆ ಆದ್ಮೇಲೆ ಎಲ್ಲೂ ಪುರೋಹಿತರ ಸಂಭಾವನೆ 50 ರೂಪಾಯಿ. 50 ರೂಪಾಯಿ ಮೇಲೆ ಎಷ್ಟು ಬೇಕಾದರೂ ಕೊಡ್ಬೋದು, ನಿಮ್ಮ ಇಷ್ಟ. ಪುರೋಹಿತರು ನಿಮ್ಮ ಹತ್ರನೇ ಬರ್ತಾರೆ, ಯಾರು ಎದ್ದೇಳಬೇಡಿ, ದಯವಿಟ್ಟು ಯಾರು ಎದ್ದೇಳಬೇಡಿ. ಇಲ್ಲೇ ಬರ್ತಾರೆ, ಇಲ್ಲೇ ಬಂದು ಎಲ್ಲರೂ ಬಂದು ಲೈನಾಗಿ ಒಂದೊಂದು ಲೈನಿಂದ ಎದ್ದು ಬನ್ನಿ, ಎಲ್ಲರೂ ಒಟ್ಟಿಗೆ ಬರಬೇಡಿ. ನಾವು ವಾಲಂಟಿಯರ್ಸ್ ನಾನು ಹೇಳ್ತೀನಿ, ಪುರೋಹಿತರು ಬರ್ತಾರೆ, ಒಂದೇ ಲೈನಲ್ಲಿ ಬಂದು ಮಂಗಳಾರತಿ ಪುರೋಹಿತರಿಗೆ ಸಂಭಾವನೆ ಕೊಟ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಹೋಗಿ. అంటే ఐవారు నీకు ముందర కూర్చోబెడతాము, ఐవారు ముందర కూర్చోబెడతాము. ఇట్లా లైన్లో రాండా, లైన్లో పోండా. అయితే వాలంటీర్స్ ఇటు చూసుకోండా, ఒక్కొక్కరే రాండా. ఆమె ఇక్కడ దీపాలు అలంకారం చేసిండేది, ఇక్కడ చేసిండేది ఏమి ఎత్తుకోవద్దంట. మీరేమున్నానో మీరేం తెచ్చిండారో పండ్లు ఫలాలు ఇవి మాత్రం ఎత్తుకోండా. కాయిన్స్ నేను అదే చెప్తా ఉండేది, మీరు ఏం తెచ్చిండారో అవి మాత్రం ఎత్తుకోండా. పూజా సామాన్లు అంతా ఇక్కడే ఉన్నాయి, పండ్లు ఇవన్నీ మీరు ఎత్తుకోండా. యాని కాని చ పాపాని జన్మాంతరకృతాని చ తాని తాని వినశ్యంతే ప్రదక్షిణపదే పదే పాపోహం పాపకర్మాహం పాపాత్మా పాపసంభవాం త్రాయి మాం కృపయా దేవ శరణాగతవత్సల అన్యదా శరణం నాస్తి త్వమేవ శరణం మమ తస్మాత్ కారుణ్యవాదేన రక్ష రక్ష జనార్దన జగదీశ్వర జగదీశ్వరే జనార్దనే అవైదాభ్యో నమః ಪ್ರದಕ್ಷಿಣ ನಮಸ್ಕಾರ ಸಮರ್ಪಯಾಮಿ. ಓಸದೊಳಗೆ ಮತ್ತೆ ಪ್ರಾರ್ಥನೆ ಮಾಡ್ಕೋಬೇಕು. ಮನಸೋ ಇಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಎಲ್ಲರೂ ಹೂವಲ್ಲಿ ಪೂಜೆ ಮಾಡ್ತಾರೆ, ಮುಂದೆ ಪುನಃ ಪೂಜೆ ಮಾಡ್ತಾ ಬರಬೇಕು. ಪುನಃ ಪೂಜಾ ಕರಿಷ್ಯೇತ್. ಕುತ್ಕೊಳ್ಳಿ, ಎಲ್ಲರೂ ಕುತ್ಕೊಂಡು ಪೂಜೆ ಮಾಡ್ತಾ ಬನ್ನಿ. ಅಶ್ವಾರೋಹಣಂ ಸಮರ್ಪಯಾಮಿ, ರಥಾರೋಹಣಂ ಸಮರ್ಪಯಾಮಿ, ಪಂಚಾಂಗ ಶ್ರವಣಂ ಸಮರ್ಪಯಾಮಿ, ಸಹಸ್ರಾರಾಧೋಪಚಾರ ದೇವೋಪಚಾರ ಭಕ್ತಿಪಶಕ್ತಿ ಷೋಡಶೋಪಚಾರ. ಅಕ್ಷತೆ ನೀರು ಹಾಕೊಂಡ್ಬಿಡ್ಬೇಕು. ಹೇಳ್ಬೇಕಂತ ಹೇಳರು ಅನೇನ ಷೋಡಶ ಉಪಚಾರ ಪೂಜಾ ವಿಧಾನೇನ ಶ್ರೇಯಾವಾಹಿತ ಕುಬೇರ ಮಹಾಲಕ್ಷ್ಮೀ ದೇವತಾ ಸುಪ್ರೇತ ಸುಪ್ರಸನ್ನ ವರದಾ ಭವಂತು. ನಮಸ್ಕಾರ ಮಾಡಿ 2 ಪ್ರಸಾದ ತಗೊಳ್ಳಿ ಎಲ್ಲರೂ. ಆರತಿ ಮಾಡ್ಬೇಕಮ್ಮ, ನೀವು ಆರತಿ ಹಚ್ಕೊಳ್ಳಿ. ನೀವು ಆರತಿ ಇದೆ ಆರತಿ ಮಾಡಿ, ಇಲ್ಲಂದ್ರೆ ಪಚ್ಚೆ ಕೆಂಪು ರತ್ನ ಹವಳದಾರತಿ, ಮತ್ತೆ ಮತ್ತೆ ಬೆಳಗುವೆನ ವಜ್ರದಾರತಿ. ವಜ್ರದಾರತಿ ನಿನಗೆ ವಜ್ರದಾರತಿ, ವಜ್ರದಾರತಿ ನಿನಗೆ ವಜ್ರದಾರತಿ.
ವಜ್ರದಾರತಿ ನಿನಗೆ ವಜ್ರದಾರತಿ ದೇವಿ ಶಾರದಾಂಬೆ ಚರಣದಾಸಿ ವಂದಿಸುವೆ ಭವ್ಯ ದಿವ್ಯ ರೂಪಿಣಿ ರಾಜರಾಜೇಶ್ವರಿ ದೇವಿ ಶಾರದಾಂಬೆ ರೂಪಿಣಿ ನಿನಗೆ ಚಿನ್ನದ ಹರಿವಾಣದಲ್ಲಿ ಬೆಳಗುವೆ ನಾನಾರತಿ ಮುತ್ತು ಪಚ್ಚೆ ಕೆಂಪು ರತ್ನ ಹವಳದಾರತಿ ಮತ್ತೆ ಮತ್ತೆ ಬೆಳಗುವೆ ನಾ ವಜ್ರದಾರತಿ ವಜ್ರದಾರತಿ ನಿನಗೆ ವಜ್ರದಾರತಿ ವಜ್ರದಾರತಿ ನಿನಗೆ ವಜ್ರದಾರತಿ ವಜ್ರದಾರತಿ ನಿನಗೆ ವಜ್ರದಾರತಿ ಯಜ್ಞಮಯದಂತದೇವಾಃ ತಾರಧರ್ಮಾನಿ ಪ್ರಥಮಾನ್ಯಾಸನ್ನ ದೇಹನಾಗಂ ಮಹಿಮಾನ ಸುದಂತ. ಆಮೇಲೆ ದೇವಸ್ಥಾನ ಕಂಪ್ನಿಯವ್ರು ಯಾರ್ಯಾರು ಬಂದಿದ್ರು ಸ್ವಲ್ಪ ಮೇಲ್ಗಡೆ ಬನ್ನಿ. ಮಾಡಿರೋದು 12,087 ರೂಪಾಯಿ. ಪರವಾಗಿಲ್ವಾ? ಏನನ್ನಿಸ್ತಾ ಇದೆ? ಇವತ್ತು ನಿಮ್ಮೆಲ್ಲರ ಸಹಕಾರದಿಂದ 12,087 ರೂಪಾಯಿ ಕಲೆಕ್ಷನ್ ಆಗಿದೆ. ದೇವರು ಕನ್ನಿಕಾ ಪರಮೇಶ್ವರಿ ಇನ್ನೂ ನಿಮಗೆ ಹೆಚ್ಚಿನ ರೀತಿ ಶಕ್ತಿ ಕೊಡಲಿ. ಎಲ್ಲರ ಮನೆ ಬಾಗಿಲುಗಳಿಗೂ ನಾವು ಬರ್ತೀವಿ. ನಿಮ್ಮ ತನು ಮನ ಧನ ಎಲ್ಲರೂ ಸಹಾಯ ಮಾಡಿ ಅಂತ ಕೇಳ್ಕೊತಾ ಇದ್ದೀವಿ. ಶರಣಾರ್ಥಿಗಳು ಕಂಠಪೋಟ ಮತ್ತೆ ಸ್ವಯಂ ಪ್ರಭಾವ ಅಧ್ಯಕ್ಷತೆಯಲ್ಲಿ ಇವತ್ತು ಕಾರ್ಯಕ್ರಮ ಕುಬೇರ ಪೂಜೆ ಕಾರ್ಯಕ್ರಮ ನಡೆದಿದೆ. ಅದು ಶಾಂತವಾಗಿ, ವೈಭವವಾಗಿ, ಶಾಸ್ತ್ರೀಯವಾಗಿ, ಧಾರ್ಮಿಕವಾಗಿ ನಡೆದಿದೆ. ಅದಕ್ಕೆ ಮೊದಲನೇದಾಗಿ ಅಧ್ಯಕ್ಷರಿಗೆ ಧನ್ಯವಾದಗಳು. ಹಾಗೆಯೇ ಈ ಸಂದರ್ಭದಲ್ಲಿ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ ಶ್ರೀರಾಮಪೇಟೆಗೆ ಧ್ವಜಸ್ತಂಭದ ಕಾರ್ಯಕ್ರಮಕ್ಕಾಗಿ ಕಾಣಿಕೆಯನ್ನು ಸಲ್ಲಿಸಿದ ಭಕ್ತಾದಿಗಳೆಲ್ಲರಿಗೂ ಧನ್ಯವಾದಗಳು. ಈಗ 117 ರೂಪಾಯಿ ಕಲೆಕ್ಷನ್ ಆಗಿದೆ. ಟೋಟಲ್ ಇವತ್ತು 12,117 ರೂಪಾಯಿ ಕಲೆಕ್ಷನ್ ಆಗಿದೆ. ಕೊಟ್ಟಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ದೇವಸ್ಥಾನದ ಪರವಾಗಿ ಧನ್ಯವಾದಗಳು. ಪೂಜಾ ಮಾಡಿದ್ದೀನಿ. ತುಂಬ ಧನ್ಯವಾದಗಳು. ದೇವಸ್ಥಾನ ಕೊಟ್ಟಿರೋ ಕಮಿಟಿಯವರಿಗೆ, ಹಂಗೆ ಪುರೋಹಿತರು ಮಾಡುತ್ತಿದ್ದ ಪೂಜೆ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿ. ಹಂಗೆ ವಿಜಯ ಟಿವಿ ಅವರು ಆವಾಗಲಿಂದ ಎಷ್ಟೋ ಚೆನ್ನಾಗಿ ಅವರು ವಿಡಿಯೋ ತೆಗಿತಾ ಇದ್ದರು. ಅವರಿಗೆ ತುಂಬ ಧನ್ಯವಾದಗಳು. ಸೇವಾಂತದಾರರು ಎಲ್ಲರೂ ಮೊಬೈಲ್ ತಗೊಳ್ಬೇಕಾಗಿ ಪ್ರಾರ್ಥನೆ.